ನಮಸ್ಕಾರ ಫ್ರೆಂಡ್ಸ್. ನಿನ್ನೆ ಒಂದು ಕೆ.ಇ.ಎ ಅವರು ನಡೆಸಿದ ಒಂದು ಪಿ.ಸಿ ಎಕ್ಸಾಮ್ ಅದರ ಬಗ್ಗೆ ಎಲ್ಲರಿಗೂ ಬಹಳ ಒಂದು ಗೊಂದಲ ಇತ್ತು. ಅಂದರೆ ಕೀ ಆನ್ಸರ್ಸ್ ಏನಿರ್ಬೋದು ಮತ್ತು ಎಲ್ಲರೂ ಒಂದೊಂದು ಥರ ಕೀ ಆನ್ಸರ್ಸ್ ಬಿಡ್ತಾ ಇದ್ರೆ. ಸೊ ಆ ಕನ್ಫ್ಯೂಸ್ನ ದೂರ ಮಾಡೋಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಆಲ್ಮೋಸ್ಟ್ 90+ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಅಂದರೆ 100 ಔಟ್ ಆಫ್ 100 ಮಾಡೋಕ್ಕಾಗಲ್ಲ, ಯಾಕಂದರೆ ಡೌಟ್ಫುಲ್ ಕ್ವಶನ್ಸ್ ಎಲ್ಲಾನು ಒಂದು ಕೆ.ಇ.ಎ ಡಿಸ್ಕ್ರಿಷನರಿ ಇರುತ್ತೆ. ಸೊ ದಟ್ ಆ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡಲ್ಲ ಇಲ್ಲಿ. ಸೊ 90+ ಅಂದರೆ ಆಲ್ಮೋಸ್ಟ್ 90 to 95 ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ ವಿತ್ ಹೈಯೆಸ್ಟ್ ಎಕ್ಯುರಸಿ. ಅಂದರೆ ಆಲ್ಮೋಸ್ಟ್ 100% ಆನ್ಸರ್ ಬಂದಿರೋದು ಅಷ್ಟೇ ಮಾಡ್ತೀನಿ. ಆಮೇಲೆ ಈ ವಿಡಿಯೋದಲ್ಲಿ ಒಂದು ಎಕ್ಸಾಮಲ್ಲಿ ಯಾವ ಥರ ನಾವು ಥಿಂಕ್ ಮಾಡಿದರೆ ಆನ್ಸರ್ ಬರ್ತಿತ್ತು ಅನ್ನೋದ್ರ ಬಗ್ಗೆನೂ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಮುಂದಿನ ಕೆ.ಇ.ಎ ಎಕ್ಸಾಮ್ಸ್ಗೂ ಯಾವ ಥರ ನಮ್ಮ ತಯಾರಿ ಇರಬೇಕು ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಕಟ್ ಆಫ್ ಎಷ್ಟು, ಅಥವಾ ಎಕ್ಸಾಮ್ ಟಫ್ ಇತ್ತಾ ಈಸಿ ಇತ್ತಾ, ಇದ್ರ ಬಗ್ಗೆನೂ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೀವು ನನ್ನ ಚಾನೆಲ್ಗೆ ಹೋಗಿ ನೋಡಿದ್ರೆ ಸೊ ದ್ಯಾಟ್ ನಿಮಗೆ ಒಂದು ಪ್ರಾಕ್ಟಿಕಲ್ ಏನಂತಂದರೆ ಎಷ್ಟು ಕಟ್ ಆಫ್ ಇರ್ಬೋದು ಅಂಥೇಳಿ ಒಂದು ಐಡಿಯಾ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್. ಫಸ್ಟ್ ಕ್ವಶನ್ಸು ಏನಂತಂದರೆ, ಇದರಲ್ಲಿ ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳಾಗಿ ಮಾಡಿ ಅಂತ ಹೇಳಿದೆ. 3 ವರ್ಗಗಳಂತಂದರೆ, ಈಗ ಪ್ರತಿಯೊಂದೊಂದು ಏನೇನೋ ಇವೆಲ್ಲ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಒಂದೊಂದು ಒಂದೊಂದು ಗ್ರೂಪ್ಗೆ ಸೇರಿದೆ. ಫಾರ್ ಎಕ್ಸಾಂಪಲ್, ಇವಾಗ 1 ಮತ್ತು 5 ಮತ್ತು 3 ಇವು 3 ಏನಂದರೆ ಒಂದೇ ಗ್ರೂಪಿಗೆ ಸೇರಿದೆ. ಅಂದರೆ ನಾನು 0ಇಂದ ಹಾಫು ಮಾಡ್ತೀನಿ, 0ಇಂದ ಅರ್ಧನೂ ಮಾಡ್ತೀನಿ, ಅಂದರೆ ಈ ಥರ ಅರ್ಧನೂ ಮಾಡ್ತೀನಿ. ಸೊ ಈ 3 ಗ್ರೂಪ್ ಒಂದು ಕಡೆ ಎಲ್ಲಿದೆ ನೋಡಿ. ಸೊ 1, 3, 5 ಇಲ್ಲಿದೆ, 1, 3, 5 ಇಲ್ಲಿದೆ, 1, 3, 5. ಹಾಗಂದರೆ ಇದು ಕ್ಯಾನ್ಸಲ್ ಮಾಡಿ, ಇದು ಕ್ಯಾನ್ಸಲ್ ಮಾಡಿ. ಓಕೆ. ಸೊ ಇವಾಗ 1 ಮತ್ತು 4ರಲ್ಲಿ ಆನ್ಸರ್ ಇದೆ. ಸೊ ನೆಕ್ಸ್ಟ್ ಏನಂತಂದರೆ 4, 7, 9 ಇವೆ 3 ಸೇಮ್ ಇದಾವಲ್ಲ. ಸೊ 4, 7, 9 ಎಲ್ಲಿದೆ? ಸೊ 4, 7, 8 ಇದೆ. ಇಲ್ಲಿ 4, 7, 9 ಇದೆ. ಹಾಗಂದರೆ ಇದೇ ಆನ್ಸರ್ ಕರೆಕ್ಟ್. ನಾವು ಆಲ್ರೆಡಿ 2ನ್ನ ಎಲಿಮಿನೇಟ್ ಮಾಡಿದ್ದೀವಿ. ನಮ್ಮದು ಯಾವಾಗಲೂ ಒಂದು ಎಲಿಮಿನೇಷನ್ ಟೆಕ್ನಿಕ್ಸ್ ಏನಿರುತ್ತೆ ಅಂದರೆ, ನಾವು ಒಂದೇ ಆನ್ಸರ್ 100% ಗೊತ್ತಿತ್ತು ಅಂದರೆ ಬೇಗ ಎಲಿಮಿನೇಟ್ ಮಾಡಿಬಿಡ್ಬೇಕಷ್ಟೆ. ಸೊ ನೆಕ್ಸ್ಟ್ ಕ್ವಶನ್ಸು ಅಂದರೆ ನಮ್ದು ಆನ್ಸರ್ ಯಾವಾಗಲೂ ಏನಂತಂದರೆ, ನಮ್ದು ಆನ್ಸರು ಇದು 4 ಆಗಿದೆ. ಆಮೇಲೆ ಸೆಕೆಂಡ್ ಕ್ವಶನು, ಪ್ರಶ್ನಾರ್ಥಕ ಚಿಹ್ನೆಯನ್ನು, ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಇದರದ್ದು ಏನಿದೆ ಅಂತ ಹೇಳಿದ್ದಾರೆ. ಸೊ ನಾನಿಲ್ಲಿ ಯಾವ ಥರ ಇದೆ ಅಂತಂದರೆ, ಇದು ಕಾನ್ಸೆಪ್ಟು ಸಿಕ್ಸ್ ಇಂಟು 6 ಅಂದರೆ 6 36 ಪ್ಲಸ್ 2 = 38. 10 100 ಪ್ಲಸ್ 2 102 ಈ ಥರ ಆಗಿದೆ. ಆಮೇಲೆ ಇದರದ್ದು ಕ್ವಶನ್ ಕೇಳಿದ್ದಾರೆ ಅವರು, 8 8 64 ಪ್ಲಸ್ 2 66. ಸೊ ಈ ಒಂದು ಆನ್ಸರ್ ಬರುತ್ತೆ. ಬಟ್ ಎಲ್ಲ ಕಡೆ ಏನೋ ಒಂದು ChatGPT ಅಥವಾ ಗೂಗಲೆಲ್ಲ ಚೆಕ್ ಮಾಡಿದಾಗಲೂ ಬೇರೆ ಬೇರೆ ಆನ್ಸರ್ ತೋರಿಸ್ತದೆ. ಒಂದೊಂದು 68 ತೋರಿಸುತ್ತೆ, ಒಂದೊಂದು ಬೇರೆ ಬೇರೆ ತೋರಿಸ್ತದೆ. ಬಟ್ ಈ ಒಂದು ಪ್ಯಾಟರ್ನಿಂದ ನಮಗೆ 66 ಅಂತ ಸಿಗುತ್ತೆ. ಸೊ ಈ ಕ್ವಶನ್ನ ನಾನು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಒಂದು ಟಫರ್ ಲೆವೆಲ್ ಜಾಸ್ತಿ ಇತ್ತು. ಬಟ್ ಇದಕ್ಕೆಲ್ಲ ಫಾರ್ಮುಲಾ ಹಾಕಬೇಕಾಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಎಲ್ ಅಂದರೆ ಪ್ಲಸ್ಸು, ಎಮ್ ಅಂದರೆ ಮೈನಸ್ಸು, ಆಮೇಲೆ ಎನ್ ಅಂದರೆ ಮೈನಸ್ ಅಂತ ಕೇಳಿದ್ದಾರೆ. ಇದ್ರದ್ದು ಆನ್ಸರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇವಾಗ ಒನ್ ತೊಗೊಂಡಿದ್ದೀನಿ. ಎಲ್ ಅಂತಂದರೆ ಪ್ಲಸ್ಸು, ಸೊ 1 + 9. ಎಮ್ ಅಂತಂದರೆ ಮೈನಸ್ಸು, ಓಕೆ, ಮೈನಸ್, ಆಮೇಲೆ 9, ಆಮೇಲೆ ಎನ್ ಅಂದರೆ ಮತ್ತೆ ಮೈನಸ್ಸು. ಸೊ ಇದ್ರದ್ದು ಎಷ್ಟು ಆನ್ಸರ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ 1 + 9 10, ಇಲ್ಲಿ -9 -1 -10. ಸೊ ಈಗ -10 ಅಂತಂದರೆ 0. ಸೊ ನಮಗೆ ಯಾವಾಗಲೂ ಆನ್ಸರ್ 0 ಬರುತ್ತೆ. ಬಟ್ ಎಷ್ಟು ಕಡೆ -1 -2 ಈ ಥರ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಜಾಸ್ತಿ ಏನೂ ಇಲ್ಲ ಹೇಳೋದು. ಸೊ ದ್ಯಾಟ್ ಒನ್ಸ್ ಯು ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಆನ್ಸರ್ ಬಂದೇ ಬರುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟು ಈ ಕ್ವಶನಲ್ಲಿ ಇದೊಂದು ಕ್ಯೂಬ್ ಇರುತ್ತೆ. ಸೊ ಆ ಕ್ಯೂಬ್ನ ನಾವು ಒಂದು ಕಟ್ ಮಾಡಿದ್ದಾರೆ ಅವರು, ಅಂದರೆ ಈ ಥರ ಕಟ್ ಮಾಡಿದ್ದಾರೆ. ಸೊ ದ್ಯಾಟ್ ನಮಗೆ ಒಂದು ಕ್ಲೀನಾಗಿ ಕೊಟ್ಟಿದ್ದಾರೆ. ಈ ಥರ ಕ್ಲೀನಾಗಿ ಕೊಟ್ಟಾಗ ಸೊ ಯಾವ್ದು ಪಕ್ಕದಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಇವಾಗ ಸಿಂಪಲ್ ಆಪ್ಷನ್ ಎ ಏನು ಹೇಳುತ್ತೆ ಅಂತಂದರೆ, ಈಗ ಪ್ಲಸ್ ಪಕ್ಕದಲ್ಲಿ ಮೈನಸ್ ಇದೆ, ಆಮೇಲೆ ಹ್ಯಾಶ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಪ್ಲಸ್ ಇದೆ,
ಇದ್ರ ಪಕ್ಕದಲ್ಲಿ ಇದು ಬರುತ್ತೆ ಓಕೆ, ಬಟ್ ಇದು ಬರಲ್ಲ, ಯಾಕಂದ್ರೆ ಇದು ಎಕ್ಸಾಕ್ಟು ಇದ್ರ ಕೆಳಗಡೆ ಬರುತ್ತೆ. ಇಲ್ಲಿ ಪ್ಲಸ್ ಇದೆ ಅಂತಂದ್ರೆ ಇಲ್ಲಿ ಹ್ಯಾಶ್ ಇರುತ್ತೆ. ಹಾ, ಆಮೇಲೆ ಇದು ಆಪ್ಷನ್ 2 ನೋಡಿ. ಆಪ್ಷನ್ 2 ಅಲ್ಲಿ ಇಲ್ಲಿ ಇಂಟು ಇದೆ, ಆಮೇಲೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಎಟ್ ಇದೆ. ಸೊ ಇವಾಗ ಇಂಟು ಇಲ್ಲಿದೆ, ಸೊ ಪ್ಲಸ್ ಇಲ್ಲಿದೆ, ಪಕ್ಕದಲ್ಲಿ ಬರುತ್ತಾ? ಓಕೆ, ನೋ ಇಶ್ಯೂಸ್. ಇದು ಈ ಕಡೆ ಆದರೆ ಇದು ಈ ಕಡೆ ಹೋಗುತ್ತೆ, ಸೊ ಪಕ್ಕದಲ್ಲಿ ಬರುತ್ತೆ. ಬಟ್ ಎಟ್ಟು ಇಂಟುಗೆ ಎಟ್ಟು ಎಕ್ಸಾಕ್ಟು ಅದರ ಅಪೋಸಿಟ್ ಬರುತ್ತೆ. ಇಲ್ಲಿ ಇಂಟು ಇದೆ ಅಂತಂದರೆ ಅದರ ಎಕ್ಸಾಕ್ಟ್ ಅಪೋಸಿಟು ಎಟ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಭಾಗಾಕಾರ ಅಂದರೆ ಡಿವೈಡೆಡ್ ಬೈ ಪಕ್ಕದಲ್ಲಿ ಒಂದು ಮೈನಸ್ ಇದೆ. ಮೈನಸ್ ಎಕ್ಸಾಕ್ಟು ಒಂದು ಇಲ್ಲಿ ಅಂದರೆ ಡಿವೈಡೆಡ್ ಬೈ ಏನಿದೆ ಅಲ್ಲ ಅದ್ರ ಎಕ್ಸಾಕ್ಟ್ ಅಪೋಸಿಟಲ್ಲಿ ಬರುತ್ತೆ. ಸೊ ದ್ಯಾಟ್ ಅದನ್ನು ಪಕ್ಕದಲ್ಲಿ ಬರಲ್ಲ. ಸೊ ನಮ್ದು ಆನ್ಸರ್ ಯಾವಾಗಲೂ ಡಿ ಆಗಿರುತ್ತೆ. ಇಲ್ಲಿನೂ ಸಿಕ್ಸ್ ಕ್ವಶನಲ್ಲಿ ಏನು ಕೇಳಿದಾನೆ ಅಂದರೆ ಒಂದು ಪರ್ಸೆಂಟೇಜ್ ಕೇಳಿದ್ದಾನೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತೇಳಿ 19ಇಂದ 20ವರೆಗೂ. ಸೊ ಇದ್ರದ್ದು ಈಗ ನೋಡಿ 10ರಿಂದ ನಾನು 10ಗೆ ಪ್ಲಸ್ 10 ಇನ್ಕ್ರೀಸ್ ಆಯಿತು ಅಂತಂದರೆ ನಾನು 100% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತೀನಿ, ಹೌದಾ? ಈಗ ಅವರು 10ಗೆ ಪ್ಲಸ್ ಬರೀ 5 ಇನ್ಕ್ರೀಸ್ ಆಗಿದೆ ಅಂದರೆ 15 ಆಗಿದೆ ಅಂತಂದರೆ ನಾನು ಇಲ್ಲಿ 10 ಅಂತಂದರೆ 100% ಅಂತ ತೊಗೊಂಡೆ. ನಾನು 10ಗೆ 10 ಇನ್ಕ್ರೀಸ್ ಆಯಿತು ಅಂತಂದರೆ 100% ಇನ್ಕ್ರೀಸ್ ಆಯಿತು. ಈಗ 10ಗೆ ಬರೀ 5 ಅಷ್ಟೇ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ನಾನು 50% ಇನ್ಕ್ರೀಸ್ ಆಯಿತು ಅಂತ ಹೇಳಬೇಕು. ಸೊ ಇಲ್ಲಿ ಆನ್ಸರು 50%. ಸೊ ಕಾರಿನ ವೇಗ ಇಲ್ಲ, ಇದು ಆನ್ಸರ್ ಏನಂತಂದರೆ ಒಂದು ಕಾರಿನ ವೇಗವನ್ನು ಪ್ರತಿ ಗಂಟೆಗೆ 30 ನಿಮಿಷಕ್ಕೆ ಅಂದರೆ ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟ್ರ್ ಅಂದರೆ 1 ಅವರ್ಗೆ 4 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 7 ಗಂಟೆಯ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತ ಅಂತಾರೆ. ಇಷ್ಟೇ ಸಿಂಪಲ್. ಏನಂತಂದರೆ ಈಗ ಫಸ್ಟ್ ಅವರಲ್ಲಿ 35, ಸೆಕೆಂಡ್ ಅವರಲ್ಲಿ ಈಗ 30 ನಿಮಿಷಕ್ಕೆ 2 ಕಿಲೋಮೀಟರ್ ಅಂದರೆ 1 ಅವರ್ಗೆ 4 ಕಿಲೋಮೀಟರ್ ಆಯ್ತಲ್ಲ. ಸೊ ಇವಾಗ ಸೆಕೆಂಡ್ ಅವರ್ಸ್ಗೆ 39 ಆಯಿತು, ಥರ್ಡ್ ಅವರ್ಸ್ಗೆ 43 ಆಯಿತು, ಫೋರ್ತ್ ಅವರ್ಸ್ಗೆ 47, ಫಿಫ್ತ್ಗೆ 51, ಸಿಕ್ಸ್ತ್ಗೆ 55, ಸೆವೆಂತ್ಗೆ 59. ಸೊ ಫಸ್ಟ್ ಅವರ್ಗೆ ಇಷ್ಟಾಯಿತು, ಸೆಕೆಂಡ್ ಅವರ್ ಇಷ್ಟಾಯಿತು, ಥರ್ಡ್ ಅವರು, ಫೋರ್ತ್ ಅವರು, ಫಿಫ್ತು, ಸಿಕ್ಸ್ತು, ಸೆವೆಂತು. ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ 329 ಕಿಲೋಮೀಟ್ರ್ ಬರುತ್ತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿರಿ, ಪೌಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಆನ್ಸರ್ ಬರುತ್ತೆ. ಬಟ್ ಎಲ್ಲ ಕಡೆ ಇದು ಕೊಡ್ತಾ ಇದ್ದಾರೆ. ಸೊ ಐ ಹೋಪ್ ಇದೇ ಆನ್ಸರ್ ಇದೆ ಅಂತ ನಾನು ಹೇಳ್ತೀನಿ. ಆಮೇಲೆ 500 ಮೇಲಿನ ಏಕಕಾಲಿಕ ಅಂದರೆ 40%ನ 500 ಮೇಲೆ ಮಾಡಿದರೆ ಅದ್ರದ್ದು ಈಕ್ವಲ್ಸ್ ಟು 30% ಮತ್ತು 10% ಆಗುತ್ತಾ, ಅಥವಾ ಏನು ಒಂದು ವ್ಯತ್ಯಾಸ ಇದೆ ಅಂತ ಕೇಳಿದ್ದಾರೆ. ಸೊ ಇದೊಂದು ಕಾನ್ಸೆಪ್ಟ್ ಇದೆ. ನಾವು 500ಅಲ್ಲಿ 40% ಎಟ್ ಎ ಟೈಮ್ ಮಾಡಿದ್ರೂ ಅಷ್ಟೇ ಬರೋದು. ಆಮೇಲೆ 500ಗೆ 30 ಒಂದ್ಸಲ ಮಾಡಿ ಮತ್ತು 10 ಒಂದ್ಸಲ ಮಾಡಿದ್ರೂ ಅಷ್ಟೇ ಬರೋದು. ಸೊ ನೀವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ. ಇವಾಗ 500ಗೆ 40% ಅಂತ ಅಂದಾಗ ಅದರದ್ದು ಆಲ್ಮೋಸ್ಟ್ 200 ಬರುತ್ತೆ. ಈಗ 500ಗೆ 30% ಅಂತ ಅಂದಾಗ 150 ಇದು ಬರುತ್ತೆ. ಆಮೇಲೆ 500ಗೆ 10% ಅಂತ ಮಾಡಿದಾಗ ಅದು 50 ಬರುತ್ತೆ. ಇವಾಗ 50 ಪ್ಲಸ್ 150 ಅಂತಂದರೆ 200 ಆಯಿತು. ಇದಕ್ಕೆ ಇದು 200 ಬಂತು, ಇದು 200 ಬಂತು. ಹಂಗಂದರೆ ನಮ್ಮದು ಡಿಫ್ರೆನ್ಸು ಏನೂ ಇಲ್ಲ. ಡಿಫ್ರೆನ್ಸ್ ಏನಂತಂದರೆ ಸೊ ನಮ್ಮದು ಆನ್ಸರು 0 ಬರುತ್ತೆ. ಅಂದರೆ ಇದ್ರದ್ದು ವ್ಯತ್ಯಾಸ ಎರಡೂ ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ. ಅಂದರೆ ಈಗ ಈಸ್ಟ್ ವೆಸ್ಟ್, ವೇಟ್ 1 ಮಿನಿಟ್, ಇದು ನಾರ್ತು, ಈಸ್ಟು, ವೆಸ್ಟು, ಸೌತು, ಕರೆಕ್ಟಾ? ಸೊ ಇವಾಗ ಅವನು ಇಲ್ಲಿದ್ದಾನೆ, ಹೌದಾ? ಸೊ ಹೋಗಲು ಬಯಸುತ್ತಾನೆ ಅಂದರೆ ಅವನು ಒಂದು ಥಿಯೇಟ್ರಿಗೆ ಹೋಗ್ಬೇಕಂತಿದ್ದಾನೆ. ಸೊ ಆವಾಗ ಅವನು ಪೂರ್ವದಲ್ಲಿರೋ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ. ಸೊ ಪೂರ್ವದಲ್ಲಿರೋಂಥ ಇಲ್ಲಿದ್ದಾನೆ ಅಂತಂದರೆ ಅವನು 100% ಈ ಕಡೆನೂ ಹೋಗಬೇಕು. ಈ ಕಡೆ ಹೋದರೆ ಅದು ಮತ್ತೆ ಅಂದರೆ ಅವನು ಪಶ್ಚಿಮದಿಂದ ಪೂರ್ವ ಕಡೆ ಹೋಗ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ಬಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಅವನು ಥಿಯೇಟ್ರಿಗೆ ಹೋಗ್ಬೇಕಂತಂದರೆ ಅವನು ಪೂರ್ವದಲ್ಲಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿಂದನೇ ಕನ್ಸಿಡರ್ ಮಾಡ್ತಿದ್ದಾರೆ ಅಂತೇಳಿ. ಸೊ ಇವಾಗ ಅವನು ಹೋಗ್ತಾ ಇದ್ದಾನೆ, ಮುಂದೆ ಒಂದು ಸರ್ಕಲ್ ಬರುತ್ತೆ. ಈ ಸರ್ಕಲಲ್ಲಿ ಬಂದಾಗ ಒಂದು ಕಡೆ
ಒಂದು ಸರ್ಕಲ್ ಬರುತ್ತೆ, ಕ್ರಾಸಿಂಗ್ ಬರುತ್ತೆ ಅಲ್ಲಿ. ಬಲಕ್ಕೆ ಅಂತಂದ್ರೆ ಅವನದು ರೈಟ್ ಹ್ಯಾಂಡ್ ಇದು, ಇವಂದು ಲೆಫ್ಟ್ ಹ್ಯಾಂಡ್ ಇದು. ಸೊ ಬಲಕ್ಕೆ ಹೋದ್ರೆ ವಿಶ್ವವಿದ್ಯಾಲಯ ಬರುತ್ತೆ, ಅಂದ್ರೆ ಈ ಕಡೆ ಹೋದ್ರೆ ವಿಶ್ವವಿದ್ಯಾಲಯ ಬರುತ್ತೆ. ನೇರವಾಗಿ ಈ ಕಡೆ ಕರೆಕ್ಟಾಗಿ ನೇರವಾಗಿ ಬಂದ್ರೆ ಆಸ್ಪತ್ರೆ ಇದೆ, ಇಲ್ಲಿ ಹಾಸ್ಪಿಟಲ್ ಸಿಗುತ್ತೆ. ಎಕ್ಸಾಕ್ಟು ಪಶ್ಚಿಮ ಕಡೆ ಬಂದರೆ. ಸೊ ಅವನು ಯಾವ ದಿಕ್ಕಿಗೆ ಹೋಗಬೇಕು ಅಂತ ಕೇಳಿದ್ದಾರೆ. ಸೊ ಅವನು 100% ತನ್ನ ಲೆಫ್ಟ್ ಅಂದರೆ ಸೌತ್ ಕಡೆನೂ ಹೋಗಬೇಕು. ಸೌತ್ ಕಡೆ ಹೋದರೆ ಸೊ ದ್ಯಾಟ್ ಅವ್ನಿಗೆ ಥಿಯೇಟ್ರ್ ಸಿಗುತ್ತೆ. ಒಂದು ಕಡೆ ಯೂನಿವರ್ಸಿಟಿ ಸಿಗುತ್ತೆ, ಒಂದು ಕಡೆ ಹಾಸ್ಪಿಟಲ್ ಸಿಗುತ್ತೆ, ಅಂದರೆ ಅವ್ನಿಗೆ ನೆಕ್ಸ್ಟ್ ಉಳಿದಿದ್ದು ದಕ್ಷಿಣ. ಸೊ ಇದು ವೆರಿ ವೆರಿ ಈಸಿ ಕ್ವಶನ್ಸು. ಈ ಥರ ಇಂಥ ಕ್ವಶನ್ಸ್ ಎಲ್ಲ ಬಿಡುವಂಗಿಲ್ಲ, ಇದು ಕ್ವಶನ್ಸು ಯಾವುದು ವೆರಿ ಈಸಿಲಿ. ಇದು ಏನು ಅಂತಂದರೆ ಲೋ ಹ್ಯಾಂಗಿಂಗ್ ಫ್ರೂಟ್ ಇರುತ್ತಲ್ಲ, ಸೊ ಅಂಥವೆಲ್ಲ ಕಳ್ಕೊಳ್ಳೋಂಗಿಲ್ಲ. ಇದು ನೋಡಿ, ಸಿಂಪಲ್ ಒಂದು ಡಿಕ್ಷನರಿ ವರ್ಡ್ಸ್ನ ನೀವು ಕೇಳಿದ್ದಾರೆ. ಇದು ನೆಕ್ಸ್ಟ್ ಯಾವುದು ಥರ್ಡಲ್ಲಿ ಬರುತ್ತೆ, 3ನೇ ನಂಬರ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಇವಾಗ ಸಿ ಎ ಸಿಂಪಲ್ 1 ಮಿನಿಟ್. ಈಗ ನೋಡಿ, ಅವ್ರೇನೇನು 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನಲ್ಲಿ 3ನೇ ನಂಬರ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾನೆ. ಈಗ ಸಿ ಎ ಇದು 1 ಮತ್ತು 2 ಆಯಿತು, ಹೌದಾ? ಸೊ ಇನ್ನು 3ನೇ ನಂಬರ್ ಐದರ್ ಇದು ಈ 3ರಲ್ಲಿ ಒಂದು ಬರುತ್ತೆ. ಸೊ CONT 3 ಸೇಮ್ ಇದಾವ. ಆಮೇಲೆ ಇಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಇಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಇದು ಆರ್. ಸೊ ಇವೆರಡು ಆರ್ ಇದೆ ಅಂತಂದರೆ ಇವೆರಡು ಬರಲ್ಲ. ಸೊ ಅಂತಂದರೆ ನೆಕ್ಸ್ಟ್ ಬರುತ್ತೆ. ಸೊ ಇವಾಗ ನಮ್ಮ ಕ್ವಶನ್ ಕೊಟ್ಟಿರೋದ್ರಲ್ಲಿ ಯಾವುದು ಆಪ್ಷನ್ ಅಂತಂದರೆ 4th ಒನ್ ಕಂಟಿನ್ಯೂಸ್ ಈಸ್ ದ ಥರ್ಡ್ ಸ್ಥಾನದಲ್ಲಿ, 3ನೇ ಸ್ಥಾನದಲ್ಲಿ ಬರುತ್ತೆ. ಆಮೇಲೆ ಕೆಲವರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ, ಅಂದರೆ ಕೆಲವರು ಎಷ್ಟು ಜನ ಇದ್ದಾರೆ ಅದರಲ್ಲಿ ಕೆಲವರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಆಮೇಲೆ ಗಣಿತದಲ್ಲಿ ದುರ್ಬಲರಾದವರೆಲ್ಲರೂ ಸಂಗೀತಗಾರರೇ. ಇವ್ರು ಎಷ್ಟು ಜನ ಇದ್ದಾರಲ್ಲ ಇವರೆಲ್ಲ ಸಂಗೀತಗಾರರೇ. ಇವೇನು ದುರ್ಬಲ ಆಗಿರ್ತಾರಲ್ಲ, ಸೊ ಇವರೆಲ್ಲಾನು ಇವರು ಇವರು ಸಂಗೀತದವರು. ಸೊ ಗಣಿತದವರೆಲ್ಲ ಸಂಗೀತದವರು, ಬಟ್ ನಾಟ್ ಎಲ್ಲ ಸಂಗೀತದವರು ಗಣಿತರಲ್ಲ, ಅದು ತಲೆಯಲ್ಲಿ. ಸೊ ಆಮೇಲೆ ಇವ್ರೇನು ಇದು ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲಾಗಿದೆ. ಹೌದು, ಕರೆಕ್ಟ್. ಯಾಕಂದರೆ ಇನ್ನೂ ಸಂಗೀತಗಾರರು ಇಲ್ಲಿದ್ದಾರಲ್ಲ, ಇವರೆಲ್ಲ ದುರ್ಬಲರಾಗಿಲ್ಲ. ಸೊ ಬರೀ ಇಷ್ಟೇ ಜನ ದುರ್ಬಲರಾಗಿದ್ದಾರೆ. ಸೊ ಹಾಗಂದ್ರೆ ನಮ್ಗೆ 100% ಆನ್ಸರ್ ಸಿಗ್ತಾ ಇದೆ ಅಂತಂದರೆ ಖಂಡಿತವಾಗಿಯೂ ನಿಜ ಅಂತ ಆನ್ಸರು. ಆಮೇಲೆ ನೆಕ್ಸ್ಟ್ 14 ಆಗಸ್ಟ್ 2010 ಯಾವ ದಿನವಾಗಿತ್ತು ಅಂತ ಕೇಳಿದ್ದಾರೆ. ಇದು ಕಾನ್ಸೆಪ್ಟ್ ಇದೆ, ನೀವು ಒಂದು ಬೇಸಿಕಲ್ಲಿ ಕಲ್ತಿದ್ರೆ ಸೊ ದಟ್ ನಿಮಗೆ ಒಂದು ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಡೇಟ್ ಕೊಟ್ಟಿರ್ತಾನೆ, ಡೇಟ್ನ ತೊಗೊಂಡೆ. ಆಮೇಲೆ ಆಗಸ್ಟ್ದು ಒಂದು ಕೋಡ್ ಇರೋದೆ. ಆಗಸ್ಟ್ದು ಏನಂತಂದರೆ 033614625 ಅಂತಂದು ಕೋಡ್ ಇದೆ. ಈ ಕೋಡ್ನ ನಾವು ಏನು ಅಂತಂದರೆ, ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂತ ನಾವು ಕನ್ಸಿಡರ್ ಮಾಡಿದಾಗ ಜಾನ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಈ ಆಗಸ್ಟ್ ಅಂತಂದರೆ 2 ಬಂತು. ಈಗ ಆಗಸ್ಟ್ ಕೊಟ್ಟಿದ್ದಾನೆ, ಆಗಸ್ಟ್ನ ನಾನು 2 ಅಂತ ತೊಗೊಂಡೆ. ಆಮೇಲೆ ಇಯರ್ ಅಂತಂದರೆ ಈ ಪ್ರೆಸೆಂಟ್ಲಿ ಇಯರ್ಗೆ ನಾನು 6 ಅಂತ ತೊಗೋತೀನಿ. ಅದು ಒಂದು ಫಾರ್ಮುಲಾ ಇದೆ. ಸೊ ದ್ಯಾಟ್ ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬೇಕಂದರೆ ನೀವು ಒಂದು ವಿಡಿಯೋ ಅಥವಾ ಏನಾದರೂ ಒಂದು ಬುಕ್ ನೋಡಿದರೆ ಸೊ ದಟ್ ನಿಮಗೆ ಇದು ಆನ್ಸರ್ ಸಿಗುತ್ತೆ. ಈಗ ಆಗಸ್ಟ್ 14 ಅಂದರೆ ಡೇಟ್ ತೊಗೊಂಡೆ, ಆಗಸ್ಟ್ದು ಕೋಡ್ ತೊಗೊಂಡೆ, ಇಯರ್ ಕೋಡ್ ತೊಗೊಂಡೆ. ಆಮೇಲೆ ಇದು ಲಾಸ್ಟ್ 2 ನಂಬರ್ ಡಿಜಿಟ್ ಇರುತ್ತಲ್ಲ ಅದನ್ನು ನಾನು ತೊಗೋತೀನಿ, 10 ಆಯಿತು. ಆಮೇಲೆ ಆ ಲಾಸ್ಟ್ ಡಿಜಿಟ್ ಇರುತ್ತಲ್ಲ ಅದನ್ನು ನಾನು 4ಇಂದ ಭಾಗಾಕಾರ ಮಾಡಿದಾಗ ಸೊ ದ್ಯಾಟ್ ನನಗೆ ಎಷ್ಟು ಬರುತ್ತೆ ಅಂದರೆ 2 ಬರುತ್ತೆ. ಅಂದರೆ 2 ಒಂದಲೇ 2 ಎರಡಲೇ 4ರಿಂದ 4 ಒಂದಲೇ 4 ಎರಡಲೇ ಮಾಡಿದಾಗ ಸೊ ದ್ಯಾಟ್ 8 ಅಂದರೆ ಇನ್ನು 2ವರೆಗೂ ಬರುತ್ತೆ. 2 ಹಾಕಿದಾಗ ನನಗೆ ಎಷ್ಟು ಬರುತ್ತೆ ಆನ್ಸರ್? ಇದು 14 + 2 16, 22, 32, 32 34 ಡಿವೈಡೆಡ್ ಬೈ 7 ಮಾಡಿದಾಗ ಸೊ ನನಗೆ 6 ಈಸ್ ಒಂದು ಶೇಷ ಸಿಗುತ್ತೆ, ರಿಮೈಂಡರ್. ಸೊ ಶೇಷ ನಮ್ಗೆ 6 ಸಿಕ್ಕಾಗ ನಾನು ಏನು ಮಾಡ್ತೀನಿ ಅಂದರೆ 0 1 2 3 4 5 6 ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನು 0ವನ್ನು ನಾನು ಸಂಡೇ ಅಂತ ಕನ್ಸಿಡರ್ ಮಾಡಿದಾಗ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಈಸ್ ಮೈ ಆನ್ಸರ್. ಸೊ ಇವಾಗ ಆನ್ಸರು 4th ಒಂದು ಬರುತ್ತೆ. ಆಮೇಲೆ ಸ್ಥಳೀಯ ರೈಲುಗಳು 14 ಕಿಲೋಮೀಟರ್, ಇದು ನನಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಿಲ್ಲ. ಸೊ ಇದನ್ನು ನಾನು ಹೇಳಕ್ಕೆ ಹೋಗಲ್ಲ. ಆಮೇಲೆ QBR ಅಂತ ಒಂದು ಸ್ವಲ್ಪ ಜನ ಇದ್ದಾರೆ, ಟೋಟಲ್ಲು 6 ಜನ ಇದ್ದಾರೆ. 6ರಲ್ಲಿ ಒಂದು ಸಾಲಿನಲ್ಲಿ ನಿಂತಿದ್ದಾರೆ ಇವರು. ಈ ಥರ 1 2 3 4 5 6 ಜನ ನಿಂತಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂತಂದರೆ Y ಮತ್ತು 6 ಮಧ್ಯದಲ್ಲಿದ್ದಾರೆ. ಅವ್ರು ಎಲ್ಲಾದರೂ ಇರ್ಬೋದು, ಅವರು ಎಕ್ಸಾಕ್ಟ್ ಪ್ಲೇಸ್ ಕೊಟ್ಟಿಲ್ಲ. ಓಕೆ, ಬಟ್ Q ಮತ್ತು B
ಕ್ಯೂ ಮತ್ತು ಬಿಗಳು ಕೊನೆಯಲ್ಲಿದ್ದಾರೆ. ಅಂದರೆ ಕ್ಯೂ ಇಲ್ಲಿರ್ಬೋದು ಅಥವಾ ಕ್ಯೂ ಇಲ್ಲಿರ್ಬೋದು, ಆರ್ ಇಲ್ಲಿರ್ಬೋದು ಅಥವಾ ಆರ್ ಇಲ್ಲಿರ್ಬೋದು, ಸಾರಿ ಬಿ ಇಲ್ಲಿರ್ಬೋದು ಅಥವಾ ಬಿ ಇಲ್ಲಿರ್ಬೋದು. ಓಕೆ, ಕ್ಯೂ ಬಿ ಅಂದರೆ ಕೊನೆಯಲ್ಲಿದ್ದಾರೆ ಅವರು ಇಬ್ಬರು. ಅದು ಯಾವ ಕೊನೆ ಅಂತ ಹೇಳಿಲ್ಲ. ಇವಾಗ ನೆಕ್ಸ್ಟ್ ಆನ್ಸರ್ ಕ್ವಶನ್ ಏನು ಹೇಳಿದೆ ಅಂದರೆ, ಒಂದು ಇನ್ಫಾರ್ಮೇಷನ್, ಪಿ ಪಿಯು ಪಿಯು ಕ್ಯೂನ ಎಡಭಾಗದಲ್ಲಿ ಕುಳಿತಿದ್ದಾನೆ. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಕ್ಯೂನ ಇಲ್ಲೇ ತಗೊಂಡೆ, ಇದು ಕ್ಯೂ ಅಂತ ತಗೊಂಡೆ. ಅವರು ಒಂದು ಈ ಕಡೆ ಮುಖ ಮಾಡಿ ಕುಂತಿದ್ದಾರೆ. ಅವನು ಎಡಕ್ಕೆ ಪಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವ್ರು ಹೇಳಿದ್ದಾರೆ ಪಿಯು ಕ್ಯೂನ ಎಡಭಾಗದಲ್ಲಿದ್ದಾನೆ. ಹಂಗಂದ್ರೆ ಇಲ್ಲಿ ಬಿನ ಪಕ್ಕದಲ್ಲಿ ಯಾರಿದ್ದಾರೆ, ಬಿನ ಬಲಭಾಗದಲ್ಲಿ ಯಾರಿದ್ದಾರೆ ಅಂತ ಹೇಳಿ. ಸೊ ನಾನು ಇಲ್ಲಿ ಕ್ಯೂ ತಗೊಂಡ್ರೆ ಇಲ್ಲಿ ಬಿ ಆಬ್ವಿಯಸ್ಲಿ ಆಗುತ್ತಲ್ಲ. ಸೊ ಈ ಬಿನ ಉಳಿದ್ರೆ ಯಾರು ಎ ಉಳಿತ್ರ. ಈಗ ಆಲ್ರೆಡಿ ವೈ ಮತ್ತೆ ಆರ್ ಫಿಕ್ಸ್ಡ್ ಇದ್ದಾರೆ, ಕ್ಯೂ ಮತ್ತೆ ಪಿ ಫಿಕ್ಸ್ಡ್ ಇದ್ದಾರೆ, ಬಿನೂ ಫಿಕ್ಸ್ ಇದೆ. ಇನ್ನು ಒಬ್ಬರು ಉಳಿದ್ರು, ಅವ್ರು ಏನಂದ್ರೆ ಎ. ಸೊ ಆನ್ಸರ್ ಇಸ್ ಎ, ಅಂದರೆ 4 ಈ ಥರ. ಆಮೇಲೆ ಇವಾಗ ನೋಡಿ, ಇದು ಸೇಮ್ ಕಾನ್ಸೆಪ್ಟು. ಇವಾಗ ನೀವು ಎ ಬಿ ಸಿ ಡಿ ಅಂತ ಬರೀತೀರಾ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್, ಈ ಥರ ಎಮ್ ಮಟ್ಟ ಹೋಗಬೇಕು. ಮತ್ತು ನೆಕ್ಸ್ಟ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್. ಸೊ ಈ ಥರ ನೀವು ಬರಿಬೇಕು. ಯಾವಾಗಲೂ ಈ ಥರನೇ ಬರಿಬೇಕು. ಸೊ ದಟ್ ಇದು ಒಂದು ರೈಟ್ ಫಾರ್ಮು. ಇವಾಗ ಹಾರ್ಟ್ ಅಂದರೆ ಎಸ್ ಅಂತ ಹೇಳಿದಾನೆ. ಈಗ ಹಾರ್ಟ್, ಫಾರ್ ಎಕ್ಸಾಂಪಲ್ ಹಾರ್ಟ್ದು ನಾನು ಹೇಳ್ತೀನಿ ನಿಮಗೆ. ಎಚ್ದು ಮುಂದೆ ಎಸ್ ನೋಡಿ, ಎಚ್ ಎಸ್. ಆಮೇಲೆ ಇ ಮತ್ತೆ ವಿ ಅಂತ ಹೇಳಿದಾನೆ, ಇ ಮತ್ತೆ ವಿ ಕರೆಕ್ಟಾ. ಆಮೇಲೆ ಎ ಮತ್ತೆ ಜಡ್ಡು ಕರೆಕ್ಟಾ. ಆಮೇಲೆ ಆರ್ ಮತ್ತೆ ಐ, ನೋಡಿ ಐ. ಅದರ ಅಪೋಸಿಟ್ ವರ್ಡ್ಗಳನ್ನ ಜಿ ಮತ್ತೆ ಟಿ. ಸೊ ಅದ್ರ ಅಪೋಸಿಟ್ ವರ್ಡ್ಗಳನ್ನ ಕೇಳ್ತಾ ಇದ್ದಾನೆ ಅಂತಂದ್ರೆ ಮೈಂಡ್ ಏನು ಅಂತ ಕೇಳ್ತಾನೆ. ಮೈಂಡ್ ಅಂತಂದ್ರೆ ಎಂ ಮುಂದೆ ಏನಿದೆ ಎನ್, ಓಕೆ. ಆಮೇಲೆ ಐ ಮುಂದೆ ಏನಿದೆ ಆರು, ಆಮೇಲೆ ಎನ್ ಮುಂದೆ ಮತ್ತೆ ಎಮ್, ಡಿ ಮುಂದೆ ಸೊ ಡಬ್ಲ್ಯೂ ಅಂತಂದ್ರೆ ಎನ್ ಆರ್ ಎಮ್ ಡಬ್ಲ್ಯೂ. ಆನ್ಸರ್ ಈಸ್ 1. ಅರ್ಥ ಆಗ್ತಿದೆಯಲ್ಲ. ಸೊ ಈ ಕ್ವಶನ್ ನಾನು ಡಿಸ್ಕಸ್ ಮಾಡಲ್ಲ, ಯಾಕಂದರೆ ಸ್ವಲ್ಪ ಕಾಂಟ್ರವರ್ಸಿ ಇದೆ. ಆಗಮನ್ ಅಂತಂದರೆ ಇದು ಒಂದು ಫಸ್ಟ್ ಪ್ರೈವೇಟ್ ಮಿಷಿನ್, ರಾಕೆಟ್ ಮಿಷಿನ್ ಇದೆ. ಸೊ ವಿಕ್ರಮ್ 1 ಅಂತ ಹೇಳಿ ಒಂದು ರಾಕೆಟ್ನ ಲಾಂಚ್ ಮಾಡ್ತಾರೆ. ಅದನ್ನು ಯಾರು ಮಾಡಿರ್ತಾರೆ ಅಂದರೆ ಸ್ಕೈ ರೂಟ್ ಏರೋಸ್ಪೇಸ್ ಅವ್ರು ಮಾಡಿರ್ತಾರೆ. ಸೊ ಇದು ಹೈದರಾಬಾದ್ ಬೇಸ್ಡ್ ಕಂಪ್ನಿ ಆಗಿರುತ್ತೆ ಸ್ಕೈ ರೂಟ್ದು. ಆಮೇಲೆ ಇದು ಒಂದು ಈ ನ್ಯಾಷನಲಿ ಡೆವಲಪ್ಮೆಂಟ್ ಏನೋ ಆಗ್ತಿದೆ ಅಂತಂದರೆ, ಸೊ ದಟ್ ಯು ಕೀಪ್ ಇಟ್ ಇನ್ ದ್ಯಾಟ್ ಮೈಂಡ್. ನಾನು ನಿಮಗೆ ಒಂದು ಹಳೆ ವಿಡಿಯೋದಲ್ಲಿನೂ ಹೇಳಿದ್ದೀನಿ, ಹೌ ಟು ಥಿಂಕ್ ಇನ್ ದ ಎಕ್ಸಾಮ್ ಹಾಲ್ ಅಂತೇಳಿ. ಇವಾಗ ಆಗಮನ್ ಅಂತೇಳಿ ನನಗೂ ಗೊತ್ತಿರಲಿಲ್ಲ, ಬಟ್ ಈ ಆಪ್ಷನ್ ನೋಡಿದಾಗ ಭಾರತದ ಹಳೆಯ ಉಪಗ್ರಹ ಈಗ ಯಾಕೆ ಕೇಳ್ತಾರೆ ಅದು ಕ್ವಶನ್ಸ್. ಆಮೇಲೆ ಆಳ ಸಮುದ್ರಕ್ಕೆ ಆಲ್ರೆಡಿ ಒಂದು ಬೇರೆ ಮಿಷನ್ ಇದೆ. ಸೊ ಸಮುದ್ರ ಮಿಷನ್ ಅಂತ ಹೇಳಿ ಒಂದು ಸಮುದ್ರಯಾನ ಅಂತ ಹೇಳಿ ಒಂದು ಮಿಷನ್ ಇದೆ. ಸೊ ಅದನ್ನು ಆಗಮನ್ಗೆ ಆ ಸಮುದ್ರಯಾನಕ್ಕೆ ಇದನ್ನೇ ಇಲ್ಲ, ಸಂಬಂಧನೇ ಇಲ್ಲ. ನಕ್ಷತ್ರಗಳು ಈ ಥರ ನೀವು ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದಕ್ಕೆ ಏನು ಸಂಬಂಧ, ಯಾಕೆ ಈ ಥರ ಕ್ವಶನ್ ಕೇಳಿದಾನೆ. ಥಿಂಕ್ ಇನ್ ಎಕ್ಸಾಮಿನರ್ ಮೈಂಡ್ ಸೆಟ್. ಎಕ್ಸಾಮಿನರ್ ಏನು ಥಿಂಕ್ ಮಾಡ್ತಾನೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿದರೆ, ಸೊ ದ್ಯಾಟ್ ನಿಮ್ಗೆ ಒಂದು ಕರೆಕ್ಟ್ ಆನ್ಸರ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತೇಳಿ. ಸೊ ಆನ್ಸರ್ ಈಸ್ ಎ. ಇಲ್ಲಿ ಜಲ್ ಸಂಚಯ್ ಜನ್ ಭಾಗಿದಾರ್, ಇದು ಸೇಮ್. ಇಲ್ಲಿ ಎಲ್ಲ ಕಡೆ ನೋಡಿ, 2 ಕಡೆ ಜಲ್ ಕೊಟ್ಟಿದ್ದಾರಾ. ಜಲ್ ಸಂಚಯ್. ಇಲ್ಲಿ ಜೀವನ್ ಜನ್ ಅಂತ ಕೊಟ್ಟಿದ್ದಾನೆ. ಇವಾಗ ನೋಡಿ, ಈ 2ರಲ್ಲಿನೇ ಜಾಸ್ತಿ ಆಲ್ಮೋಸ್ಟ್ ಆನ್ಸರ್ ಇರುತ್ತೆ ಯೂಶ್ವಲಿ, ಯಾಕಂದರೆ ರಿಲೇಟೆಡ್ ಒಂದು ಆಪ್ಷನ್ಸ್ ಇರುತ್ತೆ, ರಿಲೇಟಿವ್ಲಿ ಸೇಮ್ ಇರುತ್ತೆ. ಸೊ ಇವಾಗ ಜಲ್ ಸಂಚಯ್ ಜೀವನ್ ಭಾಗಿದಾರೆ ಯಾವಾಗಾದ್ರೂ ಕೇಳಿದ್ರ ಒಂದು ಕಾಮನ್ ವರ್ಡ್ ಅದು. ಜೀವನ್ ಭಾಗಿದಾರ್ ಅಂತಾರ ಅಥವಾ ಜನ್ ಭಾಗಿದಾರ್ ಅಂತಾರ. ಭಾಗಿದಾರ ಅಂತಾನೆ ಭಾಗವಹಿಸೋದು. ಇವು ಜೀವನ್ ಭಾಗಿದಾರ ಅನ್ನೋಕೆ ಬರೋದಿಲ್ಲ. ಸೊ ಆನ್ಸರ್ ಯಾವಾಗಲೂ ಈ ಥರ ಥಿಂಕ್ ಮಾಡಬೇಕು. ಜಲ್ ಸಂಚಯ್ ಜನ್ ಭಾಗಿದಾರ್. ಈಗ ಆಲ್ಮೋಸ್ಟ್ 2 ರಿಲೇಟೆಡ್ ಕ್ವಶನ್ ಆನ್ಸರ್. ನಾನು ಮತ್ತೆ ಮುಂದೆ ತೋರಿಸ್ತೀನಿ ನಿಮಗೆ ಏನೇನು ಅಂದರೆ ಯಾವ ಥರ ಒಂದು ಎಕ್ಸಾಮಿನರ್ ಮೈಂಡ್ ಸೆಟ್ ಇರುತ್ತೆ ಅಂತೇಳಿ. ಈಗ ಈ ಜಲ್ ಸಂಚಯ್ ಅಂತ ಇಲ್ಲಿ 2 ಸಲ ಪ್ರೊನೌನ್ಸ್ ಮಾಡಿದಂದ್ರೆ, ಸೊ ದಟ್ ಅಲ್ಲೇ ಆನ್ಸರ್ಸ್ ಇರುತ್ತೆ. ಇದು UPSC ಪ್ಯಾಟರ್ನ ಸ್ವಲ್ಪ ಅವರು ಕಾಪಿ ಮಾಡ್ತಿದ್ದಾರೆ. ಸೊ ಇದು ಅಂತಾರಾಷ್ಟ್ರೀಯ ಧ್ಯೇಯ ಅಂದರೆ ಒಂದು ಸಹಕಾರದಿಂದ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದ್ರೆ
ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು ಅಂತಿದೆ. ಆಮೇಲೆ ಗ್ರೇಟರ್ ಬೆಂಗಳೂರು ಒಂದು ಅಥಾರಿಟಿ ರೀಸೆಂಟ್ಲಿ ಒಂದು ಆ್ಯಕ್ಟ್ ಪಾಸ್ ಮಾಡ್ತಾರೆ, ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇದು ಆನ್ಸರ್ ಎ ಬಿ ಸಿ ಇದೆ. ಸೊ ದ್ಯಾಟ್ ನೀವು ಬೇರೆ ಒಂದೊಂದು ಸೋರ್ಸ್ನಲ್ಲಿ ಇನ್ನೇನು ಕೊಟ್ಟಿದ್ದಾರೆ, ಬಟ್ ಐ ಹ್ಯಾವ್ ರೆಫರ್ಡ್ ಒಂದು ಗೌರ್ಮೆಂಟ್ ಸೋರ್ಸ್ನ ರೆಫರ್ ಮಾಡಿದಾಗ ಆ ಗೌರ್ಮೆಂಟ್ ವೆಬ್ಸೈಟ್ನ ಹೋಗಿ ನೋಡಿದಾಗ, ಸೊ ಇದು ಸ್ಟಾರ್ಟ್ ಆಗಿದ್ದು ಏನಂದರೆ ಮಾರ್ಚ್ 2025, ಬಟ್ ಇದು ಎಕ್ಸಾಕ್ಟ್ ಒಂದು ಅಪ್ರೂವ್ಡ್ ಅಂದರೆ ಗವರ್ನರ್ ಅಪ್ರೂವ್ಡ್ ಸಿಕ್ಕಿದ್ದು ಮೇ ಅಲ್ಲಿ. ಸೊ ದ್ಯಾಟ್ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಮೇ ಅಲ್ಲಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 1, 2, 3 ಈಸ್ ಕರೆಕ್ಟ್ ಆನ್ಸರ್. ಇತ್ತೀಚೆಗೆ ಸಿಕ್ಕಿಂ ಒಂದು ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲಾಗಿದೆ? ಸಾಕ್ಷರತಾ ಅಂತಂದ್ರೆ ಏನು? ಲಿಟ್ರಸಿ, ರೈಟ್? ಲಿಟ್ರಸಿ. ಈಗ ಎಲ್ಲಾನು ಇಂಗ್ಲೀಷಲ್ಲಿ ಈ ಕ್ವಶನ್ಸ್ನ ನೀವು ಓದಿದ್ರೆ, ಸೊ ದಟ್ ಯು ಅಂಡರ್ಸ್ಟುಡ್ ಲಿಟಲ್ ಬಿಟ್. ಏನಂದ್ರೆ ಈಗ ಇದಕ್ಕೆ ಉತ್ಸಾಹ, ಉತ್ಕರ್ಷ ಇವು ವರ್ಡ್ಗಳು ನೋಡಿ. ಉತ್ತಮ್, ಇಲ್ಲಿ ಇವು 3 ವರ್ಡಲ್ಲಿ ಯಾವುದಾದ್ರೂ ಎಲ್ ಅಂತ ಪ್ರೊನೌನ್ಸ್ ಮಾಡಿದಾರ? ಎಲ್ ಅಂತಂದ್ರೆ ಸಾಕ್ಷರತೆ ಬಗ್ಗೆ ಕೇಳ್ತಿದ್ದಾನೆ, ಲಿಟ್ರಸಿ ಬಗ್ಗೆ ಕೇಳ್ತಿದ್ದಾನೆ. ಲಿಟ್ರಸಿ ಅಂತಂದ್ರೆ ಎಲ್. ಇದು 3ರಲ್ಲಿ ಯಾವುದಾದ್ರೂ ಎಲ್ ಅಂತ ಇದೆಯಾ? ಎಲ್ಲಿ ಇಲ್ಲ, ಎಕ್ಸೆಪ್ಟ್ ಉಲ್ಲಾಸ್ ಅಂತಂದ್ರೆ ಇಲ್ಲಿ ಎಲ್ಲಿದೆ. ಸೊ ಈ ಥರ ನೀವು ಥಿಂಕ್ ಮಾಡಿದ್ರೆ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ನೀವು ಯಾವತ್ತೂ ಬರೀ ನನ್ನ ನಾಲೆಜ್ನೇ ನಾನು ಆನ್ಸರ್ ಮಾಡ್ತೀನಿ, ನಾಲೆಜೇ ಎಲ್ಲಾನು ಅಂತ ಅನ್ಕೊಂಡು ಹೋಗ್ಬಾರ್ದು. ಅಟ್ ದ ಸೇಮ್ ಟೈಮ್ ನಾಲೆಜ್ ಜೊತೆಗೆ ನಿಮ್ಮದು ಕಾಮನ್ ಸೆನ್ಸ್ನು ಯೂಸ್ ಮಾಡಬೇಕು. ನಾನು ಪ್ರತಿ ವಿಡಿಯೋದಲ್ಲಿ ಇದೇ ಹೇಳ್ತಿರ್ತೀನಿ. ಈ ಒಂದು ಕ್ವಶನ್ ನೋಡಿ, ಸೇಮ್ ನಾನು ಲಾಸ್ಟ್ ಹಳೆ ಕ್ವಶನ್ನಲ್ಲಿನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಂದರೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಓಕೆ, ಸೈನ್ಸ್ ಎಕ್ಸಿಬಿಷನ್, ಸ್ಕೂಲ್ ಆಫ್ ಎಜುಕೇಷನ್. ಇವೆರಡು ಬೇರೆನೇ ಇದೆ. ಓಕೆ, ಇವೆರಡು ತೆಗೆದುಬಿಟ್ರೆ ಇವೆರಡರಲ್ಲೂ ಆನ್ಸರ್ ಇರುತ್ತೆ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಇವಾಗ ಈಗ ಯಾವುದೋ ಒಂದು ಕೊಳ್ಳಿದಾನೆ, ಸೈನ್ಸ್ ಎಕ್ಸಲೆನ್ಸಿ ಫಾರ್ ಹ್ಯುಮ್ಯಾನಿಟಿಗೆ ಏನಾಗುತ್ತೆ? ಹ್ಯುಮ್ಯಾನಿಟಿಗೆ ಮತ್ತು ಅಗ್ರಿಕಲ್ಚರ್ಗೆ ಏನು ಸಂಬಂಧ? ಈಗ ಅಗ್ರಿಕಲ್ಚರ್ದು ಏನೋ ಒಂದು ಹೇಳಬೇಕಂತ ಹೋಗ್ತಾ ಇದ್ದಾನೆ. ಸೊ ಆ ಅಗ್ರಿಕಲ್ಚರಲ್ಲಿ ಹ್ಯುಮ್ಯಾನಿಟಿಗೆ ಏನು ಕೆಲಸ? ಸೊ ಯಾವಾಗಲೂ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್. ಈಗ ಸೈನ್ಸ್ನ ಒಂದು ಹೆಲ್ತಲ್ಲಿ ಅಪ್ಲಿಕೇಶನ್ ಮಾಡಿದ್ರೆ, ಸೊ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮ್ ಆಗೋದ್ರಿಂದ ಒಂದು ಏನು ಹೆಲ್ತ್ಗೆ ಯಾವ ಥರ ಯೂಸ್ ಆಗುತ್ತೆ ಅಂಥೇಳಿ ಒಂದು ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಅಗ್ರಿಕಲ್ಚರ್ ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡಿದರೆ ಸೊ ನಮಗೆ ಹೆಲ್ತ್ಗೆ ಏನು ಉಪಯೋಗ ಅಂತ ಕೇಳಿದ್ದಾರೆ. ಇಲ್ಲಿ ಹ್ಯುಮ್ಯಾನಿಟಿಗೆ ಏನು ಉಪಯೋಗ ಅಂತ ಅದು ಆಪ್ಷನ್ನೇ ಬರಲ್ಲ. ಸೊ ದಟ್ ಥಿಂಕ್ ಲೈಕ್ ಎಕ್ಸಾಮಿನರ್ ಮೈಂಡ್ ಸೆಟ್. ಇದು ನೋಡಿ, ಎರಡು ಸೇಮ್ ಇದೆ, ಎಲ್ಲಿ ವ್ಯತ್ಯಾಸ ಇಲ್ಲ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹ್ಯುಮ್ಯಾನಿಟಿ, ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್. ಇದು ಪಂಡಿತ್ ದೀನ್ ದಯಾಳು, ಇದು ನೌಕರ ಭವಿಷ್ಯ ನಿಧಿ. ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋದೇನಿಲ್ಲ. ಆಮೇಲೆ ಜನರಲ್ ರೀಸೆಂಟ್ಲಿ CDS ಒಬ್ರು ಚೇಂಜ್ ಆಗ್ತಾರೆ, 3rd ಬರ್ತಾರೆ. ಈಗ ಹಂಗಂದ್ರೆ 2ನೇದವ್ರು ಯಾರು ಅಂತ ಕೇಳಿದ್ದಾರೆ ಅವರು ಕ್ವಶನು. ಸೊ 2ನೇದವರು ಜನರಲ್ ಅನಿಲ್ ಚೌಹಾಣ್ ಅಂತೇಳಿ, ಮೊದಲಿದ್ದವರು ಬಿಪಿನ್ ರಾವತ್ ಅಂತೇಳಿ. ಇವರು ಯಾರು? ಫಾರ್ಮರ್ ಏನು ಚೀಫ್ ಏನು ಆರ್ಮಿ ಇರ್ತಾರೆ, ಚೀಫ್ ಆಫ್ ಆರ್ಮಿ ಇರ್ತಾರೆ ಇವರಿಬ್ರು. ಸೊ CDS ಆದವರು ಫಸ್ಟು, ಇವ್ರು ಸೆಕೆಂಡು, ಈಗಿರೋರು 3rd. ಸೊ ಈ 3ರ್ಡ್ನ ನೆನಪಿಟ್ಕೊಳ್ಳಿ, ಮತ್ತೆ ಬೇರೆ ಕ್ವಶನ್ ಪೇಪರ್ಗೆ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ರೀಸೆಂಟ್ಲಿ ಒಂದು ನಮ್ಮದು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಒಂದು ಎಲೆಕ್ಷನ್ ಕಾನ್ಸ್ಟಿಟ್ಯೂಷನ್ನ ಒಂದು ಬೇರೆ ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡ್ತಾರೆ. ಒಂದು ಯಾವುದೋ ಸಿಂಧಿ ದಿವಸ್ ಅಂತ ಹೇಳಿ ಒಂದು ದಿನದಲ್ಲಿ ಒಂದು ಬಿಡುಗಡೆ ಮಾಡಿರ್ತಾರೆ. ಆ ದಿನ ಅಂದರೆ ದೇವನಾಗಿರಿ ಮತ್ತು ಪರ್ಷಿಯನ್ ಅಂತೇಳಿ ಎರಡು ಭಾಷೆಯಲ್ಲಿ ನಮ್ಮದು ವೈಸ್ ಪ್ರೆಸಿಡೆಂಟ್ ಅವರು ಏಪ್ರಿಲಲ್ಲಿ ಬಿಡುಗಡೆ ಮಾಡಿರ್ತಾರೆ. ಅದಕ್ಕಿಂತ ಮುಂಚೆ ಫೆಬ್ರವರಿಯಲ್ಲಿ ಗುಜರಾತಿ ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡಿರ್ತಾರೆ. ಸೊ ಆನ್ಸರ್ ಈಸ್ ಎ ಮತ್ತು ಸಿ. ಆಮೇಲೆ ಇಲ್ಲಿ ನೋಡಿ, ಈ ಯಾವ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರರು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾರೆ? ಅಂದರೆ ಒಂದು ಕಾನ್ಫಿಡೆನ್ಷಿಯಾಲಿಟಿ ಇರುತ್ತಲ್ಲ, ಅದನ್ನು ಯಾವಾಗ ವೈಲೇಷನ್ ಮಾಡ್ತಾರೆ ಅಂತ ಕೇಳಿದರೆ, ಸೊ ಇದು ಮೇನ್ ಆನ್ಸರ್ ಡೈರೆಕ್ಟ್ ಇದೆ. ಅಂದರೆ ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ, ಅಂದರೆ ಯಾರು ಪರ್ಮಿಷನ್ ಇಲ್ಲದೆ ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆ ಹಂಚ್ಕೊಳ್ಳೋದು. ಸೊ ಒಂದು ಗೌರ್ಮೆಂಟ್ದು ಏನೋ ನೀವು ಇಂಟೆಲಿಜೆನ್ಸ್ ಆಫೀಸಲ್ಲಿದ್ದೀರಾ ಅಥವಾ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ ಅಂತಂದರೆ, ಒಂದು ಯಾವುದೇ ಒಂದು ಕ್ರೈಮ್ ಕೇಸ್ ಇತ್ತು ಅಂತ ಅದನ್ನು ನೀವು ಯಾರ ಜೊತೆ ಆದರೂ ಹಂಚ್ಕೊಂಡ್ರೆ, ಸೊ ದ್ಯಾಟ್ ಅದು ಒಂದು ಕಾನ್ಫಿಡೆನ್ಷಿಯಲಿ ಬ್ರೀಚ್ ಮಾಡಿದಂಗೆ. ಆಮೇಲೆ ಯಾವುದೇ ಒಂದು ಸಂಸ್ಥೆಗಳಲ್ಲಿ ತಪ್ಪು ಕಾನೂನು ಬಾಹಿರ ಅಂದರೆ ಏನೋ ಒಂದು ತಪ್ಪು ಆಗ್ತಿದೆ, ಎಲ್ಲೇ ಒಂದು ತಪ್ಪು ಮಾಡ್ತಿದ್ದಾರೆ, ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು ಅಥವಾ ಒಂದು ಆಫೀಸ್ ಆಗಿರ್ಬೋದು, ಅದ್ರ ವಿರುದ್ಧ ಅವ್ರದ್ದು ಯಾರೋ ಒಬ್ರು ಧ್ವನಿ ಎತ್ತಾರೆ ಅಂದರೆ ಅವರಿಗೆ ನಾವು ವಿಜಲ್ ಬ್ಲೋಯಿಂಗ್ ಅಂತ ಕರಿತೀವಿ. ಆಮೇಲೆ ನೋಲನ್ ಕಮಿಟಿ, ವೆರಿ ಏನು ಇಂಪಾರ್ಟೆಂಟ್ ಅಂತಂದರೆ, ಈಗ ರೀಸೆಂಟ್ಲಿ ಒಂದು KA ಅವರು
ಅಪ್ಡೇಟ್ ಆಗ್ತಿದ್ದಾರೆ. ಅಂದರೆ ಹೊಸ ಹೊಸ ಕ್ವಶನ್ಸ್ ಪೇಪರ್ನ ಎಲ್ಲ ಕಡೆಯಿಂದ ಒಂದು ಯು ಪಿ ಎಸ್ ಸಿ ಪ್ಯಾಟರ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಂದರೆ ಈ ನೋಲನ್ ಕಮಿಟಿ ಯಾರೂ ಓದೇ ಇರಲ್ಲ. ಈ ಆ್ಯಕ್ಚುಲಿ ಇದು ನೋಲನ್ ಕಮಿಟಿ ಅಂದರೆ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಪ್ರಿನ್ಸಿಪಲ್ಸ್ ಅಂದರೆ ಒಂದು ತತ್ವಗಳು ಏನೇನು ಬೇಕು, ಅವ್ರು ಏನೇನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಈ ನೋಲನ್ ಕಮಿಟಿ ಎಥಿಕ್ಸ್ ಯು ಪಿ ಎಸ್ ಸಿ ಎಥಿಕ್ಸ್ ಬುಕ್ಕಲ್ಲಿ ಬರುತ್ತೆ ಇದು. ಬಟ್ ಈ ಯಾವುದೇ ರೀತಿ ನಾವು ಯಾವ ಒಂದು ಸ್ಟೇಟ್ ಸಿಲೆಬಸಲ್ಲಿ ಓದೋದೇ ಇಲ್ಲ. ಸೊ ಇವ್ರು ಅದಕ್ಕೆ ನಾನು ಹೇಳ್ತಿದ್ದೀನಿ, ಒಂದು ಬ್ರಾಡರ್ ಆಸ್ಪೆಕ್ಟಲ್ಲಿ ಓದೋಕ್ಕೆ ಟ್ರೈ ಮಾಡಿ, ಸ್ಟಾರ್ಟ್ ಮಾಡಿ. ಬೇಸಿಕ್ನ ಒಂದು ಸ್ವಲ್ಪ ಡೆಪ್ತ್ ಆಗಿ ಅನಾಲಿಸಿಸ್ ಇರಲಿ. ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ ಬರ್ಬೋದು, ಬಟ್ ಇವೆಲ್ಲ ಬೇಸಿಕ್ ಅಂದರೆ ಒಂದು ಸಬ್ಜೆಕ್ಟ್ ವೈಸು ಅಂತಂದರೆ ನಿಮ್ಮದು ಅನಾಲಿಸಿಸು ಡೆಪ್ತ್ ಆಗಿರಬೇಕು. ಇಲ್ಲಿ ಆನ್ಸರು 7 ಅಂದರೆ ಯಾರಿಗೂ ಗೊತ್ತಿರಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇಫ್ ಯು ನೋ ವೆರಿ ವೆಲ್ ಅಂತಂದರೆ ಇಟ್ ಈಸ್ ಓಕೆ. ಸೊ ಇವು 7 ಯಾವ್ಯಾವ ಇದಾವೆ ಅಂತ ಹೇಳಿದ್ದಾರೆ. ಸೆಲ್ಫ್ಲೆಸ್, ಇಂಟೆಗ್ರಿಟಿ, ಅಬ್ಜೆಕ್ಟಿವಿಟಿ, ಅಕೌಂಟೆಬಿಲಿಟಿ, ಓಪನ್ನೆಸ್, ಇವೆಲ್ಲ ಒಬ್ಬ ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ಗೆ ಬೇಕು ಅಂತೇಳಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂದರೆ ಜಾತ್ಯತೀತ ಪ್ರಭುತ್ವ ರಾಷ್ಟ್ರದ, ಅಂದರೆ ಒಂದು ಸೆಕ್ಯುಲರ್ ಕಂಟ್ರಿ ಇದೆ, ಒಂದು ಡೆಮೊಕ್ರಾಟಿಕ್ ಕಂಟ್ರಿ ಇದೆ. ಇದರಲ್ಲಿ ಪೊಲೀಸರದ್ದು ಒಂದು ಕೆಲಸ ಇರುತ್ತೆ. ಅವ್ರು ಯಾವ ಥರ ನಾವು ಥಿಂಕ್ ಮಾಡಬೇಕು, ಯಾವ ಥರ ಇರಬೇಕು ಅಂಥೇಳಿ ಯೋಚನೆ ಕೇಳಿದ್ದಾರೆ ಕ್ವಶನು. ಅವ್ರು ಮೇನ್ ಇವು 2 ಪದಗಳು ಕೊಟ್ಟಿದಾರಲ್ಲ, ಇದ್ರ ಮೇಲೆ ಆನ್ಸರ್ ಇದೆ. ಸೊ ದ್ಯಾಟ್ ಮೋಸ್ಟ್ಲಿ ಇದೇನೆಂದರೆ ಒಂದು ವೈಯಕ್ತಿಕ ಅಭಿಪ್ರಾಯ, ಅಂದರೆ ಪೂರ್ವಾಗ್ರಹಗಳು. ಅಂದರೆ ನಮ್ಮದು ಯಾರ ಮೇಲೂ ಕೆಟ್ಟ ಅಂದರೆ ಬೇರೆ ಭಾವನೆಗಳು ಇರಬಾರ್ದು. ನಾವು ಹಿಂದೂ ಇದ್ದೀವಿ, ನಾವು ಮುಸ್ಲಿಮ್ ಇದ್ದೀವಿ, ನಾವು ಕ್ರಿಶ್ಚಿಯನ್ ಇದ್ದೀವಿ, ಅಥವಾ ನಾವು ಈ ಕಾಸ್ಟ್ ಇದ್ದೀವಿ, ಆ ಕಾಸ್ಟ್ ಇದ್ದೀವಿ, ಇದು ಜಾತ್ಯತೀತ ಮಾಡುವಂಗಿಲ್ಲ. ಸೆಕ್ಯುಲರ್ ಕಂಟ್ರಿ, ನಾವು ಎಲ್ಲ ಧರ್ಮಗಳು ಒಂದೇ ಅಂತ ಹೇಳಿದಾಗ, ಸೊ ದ್ಯಾಟ್ ನಮ್ಮದು ಪರ್ಸ್ನಲ್ ಪ್ರೆಜುಡೈಸಸ್ನ ತೆಗೆದು ಹಾಕಬೇಕು. ಅಂದರೆ ಅವು ಇರಬಾರ್ದು ಒಬ್ಬ ಪೊಲೀಸ್ ವ್ಯಕ್ತಿಗೆ ಅಂಥೇಳಿ ಆನ್ಸರ್ ಇದು. ಬಟ್ ಎಲ್ಲ ಒಂದು ಕಡೆ ಉನ್ನತ ಮಟ್ಟದ ಶಿಸ್ತು, ಅಂದರೆ ವೆರಿ ಹೈ ಡಿಸಿಪ್ಲಿನರಿ ಇರಬೇಕು ಪೊಲೀಸರು. ಸೊ ನೋಡೋಣ, ಬಟ್ ನನ್ನ ಪ್ರಕಾರ ಇದು ಆಪ್ಷನ್ 2 ಇಸ್ ದ ಆನ್ಸರ್ ಅಂತೇಳಿ. ಇಲ್ಲಿ ನೆಕ್ಸ್ಟು ಎಥಿಕ್ಸ್ ಆಲ್ರೆಡಿ ಸೈಡ್, ಇದು ಎಥಿಕ್ಸ್ ಕ್ವಶನ್ನೇ. ಇವಾಗ ನೋಡಿ, ನೈತಿಕ ಆಡಳಿತ ಅಂದರೆ ಒಂದು ಎಥಿಕ್ಸ್ ಎಲ್ಲೆಲ್ಲಿ ಇರುತ್ತೆ, ಇರೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ಅಂತ ಕ್ವಶನ್ ಮಾಡಿದ್ದಾರೆ. ಸೊ ಇವಾಗ ನನ್ನ ಹತ್ರ ಒಂದು ಎಥಿಕ್ಸ್ ಇದೆ, ನಾನು ಎಥಿಕ್ಸ್ನ ಫಾಲೋ ಮಾಡ್ತೀನಿ ಅಂದಾಗ ಏನು ಸಹೋದ್ಯೋಗಿಗಳ ಮಧ್ಯೆ ಅನುಮಾನ ಅಥವಾ ರಹಸ್ಯ ಮತ್ತು ಸ್ಪರ್ಧೆ ಈ ಥರ ಯಾವುದೂ ಇರಲ್ಲ. ಬಟ್ ಇಲ್ಲಿ ಒಂದು ನಂಬಿಕೆ ಮತ್ತು ಸಹಕಾರ ಇರುತ್ತೆ, ಅಂದರೆ ಬಿಲೀಫ್ ಇರುತ್ತೆ, ಅಂದರೆ ಕೋಆಪ್ರೇಷನ್ ಇರುತ್ತೆ, ಆಮೇಲೆ ಸಮಗ್ರತೆ ಅಂದರೆ ಇಂಟೆಗ್ರಿಟಿ ಇರುತ್ತೆ. ಸೊ ಆನ್ಸರ್ ಈಸ್ ಡಿ ಮತ್ತು ಇ. ಸೊ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಎಲಿಮಿನೇಷನ್ ಮಾಡಿದ್ರೂ ಸೊ ದ್ಯಾಟ್ ಯು ಗೆಟ್ ಆನ್ಸರ್. ಇಲ್ಲಿ ನೋಡಿ, ಶಾಸನ ರಚನೆ ಕೆಳಗಿನ ಯಾವ ಹೇಳಿಕೆಗೆ ಸರಿಯಾಗಿವೆ ಅಂತೇಳಿ. ಸೊ ಇದು ಆರ್ಟಿಕಲ್ 101 ಏನಂದರೆ ಕರೆಕ್ಟಾಗಿ ಹೇಳುತ್ತೆ, ಏನು ಸಂಸತ್ತಿನಲ್ಲಿ ಎಲ್ಲ ವಿಷಯಗಳು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು. ಆರ್ಟಿಕಲ್ 107 ಏನು ಹೇಳುತ್ತೆ ಅಂತಂದರೆ, ಇದು ಆರ್ಡಿನರಿ ಬಿಲ್ ಬಗ್ಗೆ ಹೇಳುತ್ತೆ, ನಾಟ್ ಏನು ಅಂತಂದರೆ ಒಂದು ಹಣಕಾಸಿನ ಮಸೂದೆ ಬಗ್ಗೆ ಹೇಳಲ್ಲ. ಹಣಕಾಸಿನ ಮಸೂದೆ 110 ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಏನಂತಂದರೆ, ಈ ಎರಡೂ ಸದನದಲ್ಲಿ ಹಣಕಾಸಿನ ಮಸೂದೆಗಳನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಬೇಕು ಅಂದರೆ, 2 ಸದನಗಳಲ್ಲಿ ನಾವು ಹಣಕಾಸಿನ ಮಸೂದೆ ನಾವು ಲೋಕಸಭೆಯಲ್ಲಿ ಸ್ಟಾರ್ಟ್ ಮಾಡ್ತೀವಿ, 2 ಸದನದಲ್ಲಿ ಸ್ಟಾರ್ಟ್ ಮಾಡೋಂಗಿಲ್ಲ. ಅಂದರೆ ಫಸ್ಟ್ ಲೋಕಸಭಾ ಆಮೇಲೆ ರಾಜ್ಯಸಭೆಗೆ ಹೋಗುತ್ತೆ, ನಾವು ರಾಜ್ಯಸಭಾದಿಂದ ಲೋಕಸಭಾಕ್ಕೆ ಬರೋದಿಲ್ಲ. ಸೊ ಈ ಥರ ಒಂದು ಕ್ವಶನ್ ಇದೆ. ಸೊ ದ್ಯಾಟ್ ಈ ಆಪ್ಷನ್ 2 ಇಸ್ ರಾಂಗ್ ಅಂತ ಅಂದಾಗ ನಮಗೆ ಇದು ಹೋಗುತ್ತೆ, ಇದು ಒಂದು ಆಪ್ಷನ್ ಇಲ್ಲ. ಆಮೇಲೆ ಸಂಸತ್ತಿನ ಉಭಯ ಸದನಗಳು ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಯಾಗುತ್ತೆ. ಅಂದರೆ 2 ಸದನಗಳು ಬಿಲ್ ಪಾಸ್ ಮಾಡಿದ್ರೆ ಕಾಯ್ದೆ ಆಗುತ್ತೆ, ಆ್ಯಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲ, ಯಾವಾಗ ಆಗುತ್ತೆ ಆ್ಯಕ್ಟ್ ಅಂತಂದರೆ ಪ್ರೆಸಿಡೆಂಟು ಅದ್ರ ಮೇಲೆ ಸೈನ್ ಮಾಡಬೇಕು. ಸೈನ್ ಮಾಡಿದಾಗ ಸೊ ದ್ಯಾಟ್ ದ ಬಿಲ್ ಬಿಕಮ್ಸ್ ಆ್ಯಕ್ಟ್. ಸೈನ್ ಮಾಡಿದಾಗ ಬಿಲ್ ಬಿಕಮ್ಸ್ ಆ್ಯಕ್ಟ್ ಆಗುತ್ತೆ. ಸೊ ಇದು ಕ್ವಶನ್ ಇದು ಏನು ಆಪ್ಷನ್ ತಪ್ಪು. ಸೊ ನಮಗೆ ಡಿನೂ ಹೋಯ್ತಾ, ಆಮೇಲೆ ಈ ಕಡೆ ಬಿನೂ ಹೋಯ್ತು ಅಂತಂದಾಗ ನಮಗೆ ಎ ಮತ್ತು ಸಿ ಆನ್ಸರ್ ಈಸ್ ಕರೆಕ್ಟ್ ಅಂತ ಇದೆ. ಬಟ್ ಆಫಿಷಿಯಲ್ ಕೀ ವಿಲ್ ಸಿ. ಯು ಪಿ ಎಸ್ ಸಿ ಸದಸ್ಯರನ್ನ ಯಾರು ನೇಮಕ ಮಾಡ್ತಾರೆ? ರಿಪೀಟೆಡ್ ಕ್ವಶನು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆಮೇಲೆ ಯಾವುದು 7ನೇ ಅಧಿಸೂಚನೆಯಲ್ಲಿ ಯಾವ್ಯಾವ ಬರುತ್ತೆ ಅಂತ ಕೇಳಿದ್ದಾರೆ. ಎಷ್ಟೊಂದು ಈಸಿ ಕ್ವಶನ್ ಅಂತಂದರೆ, ಯಾವುದು ಕೇಂದ್ರ ಪಟ್ಟಿ ಅಂದರೆ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕಾನ್ಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ABC ಇಸ್ ದ ಆನ್ಸರ್. ಆಮೇಲೆ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಅಂದರೆ ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ಲೆಜಿಸ್ಲೇಟಿವ್ ಅಂತೇಳಿ. ಇದು UPSC ರಿಪೀಟೆಡ್ ಕ್ವಶನ್ಸ್ ಇದು. ಆಮೇಲೆ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿ ಅಂತಂದರೆ ಎಮರ್ಜೆನ್ಸಿ ಪ್ರೊವಿಷನ್ಸ್ ಇದಾವಲ್ಲ, ಎಮರ್ಜೆನ್ಸಿ ಪ್ರೊವಿಷನ್ನು ನಮ್ಮದು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟನೇ ಇದರಲ್ಲಿ ಬರ್ತಾವೆ ಅಂತಂದರೆ 18ನೇದಲ್ಲಿ. ಸೊ ಆರ್ಟಿಕಲ್ 350 to 56
ಆಮೇಲೆ 360 ಇವೇನು ಹೇಳ್ತಾವಲ್ಲ ಇವೆಲ್ಲ ಎಮರ್ಜೆನ್ಸಿ ಪ್ರೊವಿಷನ್ ಬಗ್ಗೆ ಹೇಳ್ತಾರೆ. ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಆಮೇಲೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ. ಇದು ನೆಕ್ಸ್ಟ್ ಕ್ವಶನ್ ಅದೇ ಇದೆ ನೋಡಿ, ಎಮರ್ಜೆನ್ಸಿ ಮೇಲೇನೆ ಕ್ವಶನು. 356 ಇಂದ ನಮಗೆ ಒಂದು ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದ ಹೇಳಿಕೆ ಸರಿ ಅಲ್ಲ ಅಂತ ಹೇಳಿದ್ದಾನೆ. ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳಿದ್ದಾನೆ. ಇದರಲ್ಲಿ ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು 356 ಯಾವಾಗಲೂ ಏನು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರಲ್ಲ. ಓನ್ಲಿ ಏನಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಇರಬೇಕು. ಅದು ಏನು ಎಕ್ಸ್ಟರ್ನಲ್ ಅಗ್ರೆಷನ್ ಇತ್ತು ಅಂತಂದರೆ ಸಡನ್ ಆಗಿ ನಮ್ಮದು ಆರ್ಟಿಕಲ್ 19 ಹೋಗುತ್ತೆ. ಸೊ ಇಂಟರ್ನಲ್ ಎಮರ್ಜೆನ್ಸಿ ಇತ್ತು ಅಂದರೆ ಅದು ನ್ಯಾಷನಲ್ ಎಮರ್ಜೆನ್ಸಿ ಇದ್ರೇ ಸೊ ದ್ಯಾಟ್ ಒಂದು ಪ್ರೆಸಿಡೆಂಟ್ ಅವರು ಒಂದು ಲೆಟರ್ ಅಂದರೆ ಕ್ಯಾಬಿನೆಟ್ ಆಯೋಗ ಇರುತ್ತಲ್ಲ, ಅದು ಒಂದು ಪ್ರೆಸಿಡೆಂಟ್ಗೆ ಲೆಟರ್ ಬರೀತಾರೆ. ಅಂದರೆ ಯಾವ್ಯಾವ ನಮಗೆ ಫಂಡಮೆಂಟಲ್ ರೈಟ್ಸ್ ಇರುತ್ತಲ್ಲ ಅವು ತೆಗಿಬೇಕು, ಅಂದರೆ ಅವನ್ನ ನಾವು ಫಾಲೋ ಮಾಡೋದು ಬೇಡ ಎಮರ್ಜೆನ್ಸಿ ಟೈಮಲ್ಲಿ ಅಂತ ಆದಾಗ ಅವು ಪ್ರೆಸಿಡೆಂಟ್ ಅವರು ಅದಕ್ಕೆ ಸೈನ್ ಮಾಡಿದ್ರೆ ಅವು ಏನೊಂದು ಫಂಡಮೆಂಟಲ್ ರೈಟ್ಸ್ ಇರುತ್ತಲ್ಲ ಅವೆಲ್ಲನೂ ತೆಗಿ ಚಾನ್ಸಸ್ ಇರುತ್ತೆ. ಅದು ಏನು ಆರ್ಟಿಕಲ್ 352 ನಾಟ್ 356. ಓಕೆ, ಸೊ ಇದು ಆರ್ಟಿಕಲ್ 352 ಅಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಯಾವುದೇ ಥರ ಒಂದು ಪರಿಣಾಮ ಬೀರೋಂಗಿಲ್ಲ, ಆ್ಯಸ್ ಯೂಸ್ವಲ್ಲೇ ಇರುತ್ತೆ. ಆಮೇಲೆ ನೆಕ್ಸ್ಟು ಸೇಮ್ ರಿಪೀಟೆಡ್ ಕ್ವಶನ್ಸ್ 2 ಸಲ ಹೇಳಬೇಕು ನಿಮಗೆ. ಒಂದು ಸಚ್ಚಿದಾನಂದ ಸಿನ್ಹಾ ಅಂದರೆ ರಾಜೇಂದ್ರ ಪ್ರಸಾದ್ಕಿಂತ ಮುಂಚೆ ಯಾರು ಇರ್ತಾರೆ, ಹಂಗಾಮಿಯಾಗಿ ಯಾರು ಇರ್ತಾರೆ ಅಂದರೆ ಸಚ್ಚಿದಾನಂದ ಸಿನ್ಹಾ. ಆಮೇಲೆ ಭಾರತ ಸಂವಿಧಾನವು ಅದರ ಮೂಲ ಸಂರಚನೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಿದೆ. ಸೊ ಇದು ಕ್ವಶನ್ನು UPSC ರಿಪೀಟೆಡ್ ಕ್ವಶನ್ನು ಮತ್ತು ಕಾಪಿ ಪೇಸ್ಟೆಡ್ ಕ್ವಶನ್ನು. ಬೇಸಿಕ್ ಸ್ಟ್ರಕ್ಚರ್ದು ಡಾಕ್ಟ್ರೇನು ಯಾವಾಗ ಬರುತ್ತೆ ಅಂತಂದರೆ 1973 ಬರುತ್ತೆ, ಕೇಶವಾನಂದ ಭಾರತಿ ಕೇಸಲ್ಲಿ. ಸೊ ಅದನ್ನು ಕಾಪಿ ಪೇಸ್ಟ್ ಮಾಡಿದ್ದಾರೆ. ಮೊದಲು ಕಾನ್ಸ್ಟಿಟ್ಯೂಷನ್ ಯಾವಾಗಲೂ ವ್ಯಾಕೆನ್ಸಿ ಡೆಫಿನೇಷನ್ ಕೊಟ್ಟಿಲ್ಲ. ಸೊ ಆನ್ಸರ್ ಈಸ್ ದಿಸ್ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಆಮೇಲೆ ನ್ಯಾಯಿಕ ವಿಮರ್ಶೆ ಅಂತಂದರೆ ಇಲ್ಲಿ ಜುಡಿಷಿಯಲ್ ರಿವ್ಯೂ ಅಂತ ಮಾತಾಡ್ತಿದ್ದಾರೆ. ಜುಡಿಷಿಯಲ್ ರಿವ್ಯೂ ನಮ್ದು ಯಾವುದೇ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ, ಯಾವುದೇ ಆರ್ಟಿಕಲಲ್ಲಿ ನಮಗೆ ಜುಡಿಷಿಯಲ್ ರಿವ್ಯೂ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಸೊ ದ್ಯಾಟ್ ಇದು ಆಪ್ಷನ್ ತಪ್ಪು. ಸೊ ಹಂಗಂತಂದರೆ A ಮತ್ತು B ಎರಡೂ ತಪ್ಪು ಈ ಕ್ವಶನ್ನಲ್ಲಿ. ಇದು UPSC ಕ್ವಶನ್ನು ರಿಪೀಟೆಡ್ ಕ್ವಶನ್ ಇದು. ಆಮೇಲೆ ಸಾರ್ವಜನಿಕ ಉದ್ಯೋಗದಲ್ಲಿ ಆರ್ಟಿಕಲ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ದಾನೆ. ಇದು ನಿಮ್ಗೆ ಈ ಥರ ಕ್ವಶನ್ಸ್ ನಿಮ್ಗೆ ಅಟೆಂಡ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಯು ಆರ್ ವೆರಿ ವೆರಿ ವೀಕ್ ಅಂತ ಅರ್ಥ. ಯಾಕಂದರೆ ಒಂದು ಕಾಂಪಿಟೇಷನಲ್ಲಿ ಇದು ವೆರಿ ಬೇಸಿಕ್ ಕ್ವಶನು. ಸೊ ಇಂಥ ಕ್ವಶನ್ಸ್ನೆಲ್ಲ ಬಿಡುವಂಗಿಲ್ಲ. ಉದ್ಯೋಗದಲ್ಲಿ 16, ಅಲ್ಪಸಂಖ್ಯಾತರು 29, ವೈಯಕ್ತಿಕ ಹಕ್ಕು 21, ಶೋಷಣೆಯ ಹಕ್ಕು 23. ಆಮೇಲೆ ಭಾರತ ಒಕ್ಕೂಟ ರಾಷ್ಟ್ರಪತಿಯನ್ನು ಅಂದರೆ ನಮ್ಮ ಇಂಡಿಯಾದಲ್ಲಿ ರಾಷ್ಟ್ರಪತಿಯನ್ನು ಯಾವ ಥರ ಒಂದು ಎಲೆಕ್ಷನ್ ಮಾಡ್ತಾರೆ ಅಂತ ಹೇಳಿ. ಸೊ ಅದು ಆನ್ಸರ್ ಇದೆ. ಸೊ ಎಷ್ಟು ಸಲ ಓದಿದೆ, ಎಲ್ಲ ಬುಕ್ಕಲ್ಲಿ ಆನ್ಸರ್ಸ್ ಇದೆ. ಆಮೇಲೆ ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತ್ವ ಹೊಂದಿಲ್ಲ. ಅಂದರೆ ರಾಜ್ಯಸಭಾ ಎಲೆಕ್ಷನ್ ಇರುತ್ತಲ್ಲ ಅದರಲ್ಲಿ ಯಾವ್ಯಾವ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಸೀಟ್ ಇಲ್ಲ ಅಂತ ಕೇಳಿದ್ದಾರೆ. ನಮ್ಮಲ್ಲಿ ಕಾಮನ್ ಸೆನ್ಸ್ ಏನಂತಂದರೆ ಒಂದು ಡೆಲ್ಲಿಗೆ ಕೊಡ್ತಾರೆ. ಡೆಲ್ಲಿ ಇದೆ, ಪುದುಚೇರಿ ಇದೆ. ಸೊ ಯಾಕಂತಂದರೆ ಅಲ್ಲಿ ಏನಂದ್ರೆ ಒಂದು ಎಲೆಕ್ಷನ್ ನಡೀತದೆ, ಅಂದರೆ CM ಇರ್ತಾರೆ ಅಲ್ಲಿ ಅವೆರಡಕ್ಕೂ. ಸೊ ಇವೆರಡು ಕನ್ಸಿಡರ್ ಮಾಡಿದಾಗ ಸೊ ನಾನು ಡೆಲ್ಲಿ ಮತ್ತು ಪುದುಚೇರಿ ಎಲ್ಲೆಲ್ಲಿ ಈ ಪ್ರಾತಿನಿಧ್ಯ ಇವಿಲ್ಲ ಅಂತ ಕೇಳಿದ್ದಾರೆ. ಅವು ಎರಡು ತುರ್ದು ರಾಜ್ಯಸಭೆಗೆ ಬರ್ತಾರೆ, ಜನ ಬಂದು ಎಲೆಕ್ಷನ್ ಮುಗಿಸ್ಕೊಂಡು ಗೆದ್ದು ಸೊ ದ್ಯಾಟ್ ಪಾರ್ಟಿಸಿಪೇಟ್ ಮಾಡ್ತಾರೆ ರಾಜ್ಯಸಭೆಯಲ್ಲಿ. ಬಟ್ ಅವು ಎರಡೂ ನಾವು ಯಾವ ಆಪ್ಷನಲ್ಲಿ ಇದಾವಲ್ಲ ಅವೆಲ್ಲ ತೆಗಿಬೇಕು. ಇವಾಗ ಡೆಲ್ಲಿ ಪುದುಚೇರಿ ಹಂಗಂದ್ರೆ ಇದು ಆಪ್ಷನ್ ಇಲ್ಲ. ಇಲ್ಲಿ ನೋಡಿ, ಡೆಲ್ಲಿ ಇದು ಆಪ್ಷನ್ ಇಲ್ಲ, ಆಮೇಲೆ ಪುದುಚೇರಿ ಇದು ಆಪ್ಷನ್ ಇಲ್ಲ. ಹಾಗಂದ್ರೆ ಡೆಲ್ಲಿ ಪುದುಚೇರಿ ಇರಲಾರ್ದು ಒಂದೇ ಒಂದು ಆಪ್ಷನ್ ಅಂದರೆ ಇದು. ಸೊ ಆನ್ಸರ್ ಈಸ್ ದಿಸ್. ಲೈಕ್ ದಟ್ ನೀವು ಒಂದೇ ಬರೇ ನಾನು ನಾಲೆಜ್ ಮೇಲೆ ಅಷ್ಟೇ ನಾನು ಡಿಪೆಂಡ್ ಆಗ್ತೀನಿ ಅಲ್ಲ, ನಾಲೆಜ್ ಪ್ಲಸ್ ನಿಮ್ಮದು ಒಂದು ಕಾಮನ್ ಸೆನ್ಸ್ನ ಯೂಸ್ ಮಾಡಲೇಬೇಕು. ಸೊ ದ್ಯಾಟ್ ನಿಮಗೆ ಒಂದು ಆನ್ಸರ್ ಸಿಗುತ್ತೆ. ಭಾರತದ ಸರ್ಕಾರ ಅತ್ಯುನ್ನತ, ಎಷ್ಟು ಸಲ ಹೇಳಿದ್ದೀನಿ, ಅಟಾರ್ನಿ ಜನರಲ್. ಅಡ್ವೊಕೇಟ್ ಜನರಲ್ಲು ನಮ್ಮ ಕರ್ನಾಟಕ ಅಂದರೆ ಸ್ಟೇಟ್ಗೆ ಇರ್ತಾರೆ, ಅಟಾರ್ನಿ ಜನರಲ್ ಇವ್ರು ಇರ್ತಾರೆ. ಸಾಲಿಸಿಟರ್ ಜನರಲ್ ಯಾವಾಗಲೂ ಒಬ್ಬರು ಹೆಲ್ಪರ್ ಆಗಿರ್ತಾರೆ, ಬಟ್ ಇವ್ರನ್ನ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿನೂ ಮೆನ್ಷನ್ ಮಾಡಿರಲ್ಲ. ಈಸ್ ಎ ಹೆಲ್ಪರ್ ಆಫ್ ಅಟಾರ್ನಿ ಜನರಲ್. ಆಮೇಲೆ ರಾಜ್ಯಪಾಲರು ನೋಡಿ ಎಷ್ಟು ಯಾರಿಗೆ ಕೊಡ್ತಾರೆ. ಎಲ್ಲದರ ನೀವು ಕ್ವಶನ್ ಬೇರೆ ಓದಿದ್ರು ಸೊ ದಟ್ ಯು ಅಂಡರ್ಸ್ಟ್ಯಾಂಡ್, ಅಂದರೆ ಇವ್ರನ್ನ ಬಿಟ್ಟರೆ ಯಾರೂ ಇಲ್ಲಲ್ಲ ಅಂತೇಳಿ. ಆರ್ಟಿಕಲ್ 163 ಎಷ್ಟು ಸಲ ರಿಪೀಟೆಡ್ ಆಗಿದೆ. ಸಚಿವ ಸಂಪುಟ ಸಭೆಯು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ
ಏನೋ ಒಂದು ಗೌರ್ಮೆಂಟ್ ಇರುತ್ತೆ, ಅಂದರೆ ಗವರ್ನರ್ ಆಲ್ವೇಸ್, ಇಲ್ಲಿ ಪ್ರೆಸಿಡೆಂಟು ಆರ್ಟಿಕಲ್ 174 ಯಾವ ಥರ ಇರುತ್ತಲ್ಲ ಅದೇ ಥರ, ಅಂದರೆ ಏಡ್ ಆ್ಯಂಡ್ ಅಡ್ವೈಸ್ ಟು ದ ಸೆಂಟ್ರಲ್, ಒಂದು ಗೌರ್ಮೆಂಟ್ ಇರುತ್ತಲ್ಲ ಆ ಗೌರ್ಮೆಂಟ್ಗೆ ಆ ಥರ ಒಂದು ಏಡ್ ಆ್ಯಂಡ್ ಅಡ್ವೈಸ್ ಆಗಿರ್ತಾರೆ, ಬೈಂಡಿಂಗ್ ಇರುತ್ತೆ ಅದು. ಬಟ್ ಸೆಂಟ್ರಲಲ್ಲಿ ಬೈಂಡಿಂಗ್ ಇದೆ, ಬಟ್ ಸ್ಟೇಟಲ್ಲಿ ಬೈಂಡಿಂಗ್ ಇಲ್ಲ. ಆದರೆ ಆರ್ಟಿಕಲ್ 163 ಪ್ರಕಾರ ಸೆಂಟ್ರಲ್ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳ್ತಾರಲ್ಲ ಅದನ್ನು ಗವರ್ನರ್ ಕೇಳಲೇಬೇಕಾಗತ್ತೆ. ಇದು ಆನ್ಸರು 1. ಈಗ ನೆಕ್ಸ್ಟು ಏನಂತಂದರೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ ಎಂದರೆ, ಯೋಗದು ಆಲ್ಮೋಸ್ಟ್ ನೀವು ಪತಂಜಲಿ ಅಂತ ಗೊತ್ತಿತ್ತಂದರೆ ಮುಗೀತು, ಆನ್ಸರ್ ಬಂದುಬಿಡುತ್ತೆ. ಸೊ ಇದು ತಪ್ಪಾಯಿತು ಅಂತಂದರೆ ಆಬ್ವಿಯಸ್ಲಿ ಇದು ತಪ್ಪೇ. ಹಾಗಂದರೆ ಇದು ಜಮಿನಿ ಮೀಮಾಂಸಾಗೆ ಹೇಳ್ತಾರೆ, ಯೋಗ ಪತಂಜಲಿ ಹೇಳಿದಾಗ. ಸೊ ಆನ್ಸರ್ ಎ ಮತ್ತು ಸಿ. ಸೊ ಭೂಮಿ ದಿನ ಯಾವುದು? ಇವೆಲ್ಲ ಕಾಮನ್ ರಿಪೀಟೆಡ್ ಕ್ವಶನ್ಸ್ ಇವೆಲ್ಲ. ಭೂಮಿದು ಏಪ್ರಿಲ್ 22, ಆಮೇಲೆ ಓಝನ್ದು 16 ಸೆಪ್ಟೆಂಬರ್ ಅಂತ ಇವೆರಡು ಗೊತ್ತಿತ್ತಂದರೆ ಆನ್ಸರ್ ನಿಮ್ಗೆ ಬಂದುಬಿಡುತ್ತೆ. ಈ ಥರ ಎಲಿಮಿನೇಟ್ ಮಾಡೋಕೆ ಹೋಗೋದು. ಭೂಮಿ 22, ಈ ಆನ್ಸರ್ ಎ ಈಸ್ 2 ಅಂತ ಅಂದಾಗ, ಸೊ ಎಲ್ಲೆಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಹಾಗಂದ್ರೆ ಇದು ಎಲಿಮಿನೇಷನ್ ಅಲ್ವಾ? ಸೊ ಈ ಥರ ಎಲಿಮಿನೇಷನ್ ಮಾಡಿದಾಗ, ಸೊ ದಟ್ ನಾವು ಆಲ್ಮೋಸ್ಟ್ ಅಂದರೆ ಆನ್ಸರ್ಗೆ ನಿಯರ್ ಹೋಗ್ತಿರ್ತೀವಿ. ಒಲಿಂಪಿಕ್ಸ್ ಇದು ಕಾಮನ್ ಕ್ವಶನ್, ಡೈರೆಕ್ಟ್ ಕ್ವಶನ್. ನಾನು ಹೇಳಿದೆ ಕ್ವಶನ್ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಈಸಿಯಾಗಿ ಅಂತ ಹೇಳಿದ್ದೀನಿ. ಡೈರೆಕ್ಟ್ ಕ್ವಶನ್ಸು. ಮೊಟ್ಟ ಮೊದಲ ಪ್ಯಾರಾ ಒಲಿಂಪಿಕ್ಸ್ ಕೇಳಿದ್ದಾನೆ. ಎಲ್ಲರೂ ಸರ್ಚ್ ಮಾಡಿರ್ತಾರೆ, ಒಲಿಂಪಿಕ್ಸ್ ಬತ್ತು. ಪ್ಯಾರಾ ಒಲಿಂಪಿಕ್ಸ್ ಇದು ರೋಮಲ್ಲಿ ನಡೆಯುತ್ತೆ. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾರು ಮಾಡ್ತಾರೆ ಅಂದರೆ UNDP-ದವರು ಮಾಡ್ತಾರೆ. ಇದರದ್ದು ಒಂದು ಕ್ರೈಟೇರಿಯಾ ಏನಂತಂದರೆ, ಒಂದು ಹೆಲ್ತು, ಎಜುಕೇಷನು ಮತ್ತು ಸ್ಟ್ಯಾಂಡರ್ಡ್ ಆಫ್ ಲೈಫು. ಸೊ ಆನ್ಸರ್ ಈಸ್ ಸಿ ಮಾತ್ರ. ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಏನಂದರೆ, ನಮಗೆ ಒಂದೇದು ಯಾವಾಗಲೂ ಒಂದು ರಿಪೀಟೆಡ್ ಕ್ವಶನ್ ಇದೆ, ಇದು ಒಂದು ಗೊತ್ತಿದ್ರೆ ಸೊ ದಟ್ ನೀವು ಆಲ್ಮೋಸ್ಟ್ ಎರಡು ಆಪ್ಷನ್ನ ಎಲಿಮಿನೇಟ್ ಮಾಡ್ತಾರೆ, ಇವೆರಡರಲ್ಲಿ ಆನ್ಸರ್ ಇದೆ ಅಂತ ಹೇಳಿ. ಸೊ ಇವಾಗ ಎರಡನೇದವರು ಕೆ ಸಂತಾನಮ್ ಅಂತ ಹೇಳಿ ಬರ್ತಾರೆ. ಸೊ ಕೆ ಸಂತಾನಮ್ ಬಿ ಏನಂತಂದರೆ 2 ಎಲ್ಲಿದೆ, B1. ಸೊ ಇಲ್ಲಿ B4 ಇದೆ, B1 ಇದೆ, A3. ಸೊ A3ನೇದವ್ರು ಆದರೆ B1ನೇದವ್ರು ಎಲ್ಲಿದೆ ಅಂತ ಹೇಳಿ ನೋಡಿದಾಗ, ಸೊ ಆನ್ಸರ್ ಈಸ್ 4. ಲೈಕ್ ದಟ್. ನಿಮ್ಗೆ ಎಲ್ಲಾನು ಗೊತ್ತಿರ್ಬೇಕಂತ ಏನಿಲ್ಲ, ಅಷ್ಟರ ಎಲಿಮಿನೇಷನ್ ಮಾಡಿ ಆನ್ಸರ್ ತೊಗೊಳ್ಳೋದು ಅಷ್ಟೇ. ಇಟ್ ಈಸ್ ಸ್ಮಾರ್ಟ್ ವೇ ಟು ಅಂಡರ್ಸ್ಟ್ಯಾಂಡ್. ಈ ಕ್ವಶನ್ನು ಬಹುಶಃ ಒಂದು ಗ್ರೇಸ್ ಆಗಿ ಬರ್ಬೋದು ಚಾನ್ಸಸ್ ಇದೆ. ಯಾಕಂತಂದರೆ ಈ 4 ಕೊಟ್ಟಿರೋ 4ರಲ್ಲಿನೂ ಯಾವ ಆನ್ಸರು ಕರೆಕ್ಟ್ ಆಗಿಲ್ಲ. ಯಾಕಂದರೆ ಟರ್ನರ್ ಸಿಂಡ್ರೋಮ್ ಯಾವಾಗಲೂ 45 ಅಂದರೆ ಒಂದು ಮಿಸ್ಸಿಂಗ್ ಕ್ರೋಮೋಸೋಮ್ಸ್ ಇರುತ್ತೆ, ಒಂದು ಮಿಸ್ಸಿಂಗ್ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಅಂದರೆ ಒಂದು ಹೆಣ್ಮಕ್ಳಿಗೆ ಒಂದು ಇನ್ನೊಂದು ಕ್ರೋಮೋಸೋಮ್ ಬರಬೇಕಾಗಿರುತ್ತೆ. ಅಂದರೆ 46 XX ಕ್ರೋಮೋಸೋಮ್ಸ್ ಇದ್ದಾಗ ಅವರು ಫಿಮೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಇವರು ಒಂದು ಎಕ್ಸ್ ಕ್ರೋಮೋಸೋಮ್ಸ್ ಮಿಸ್ಸಿಂಗ್ ಆಗೋದ್ರಿಂದ ಅವ್ರಿಗೆ ಬಹುಶಃ ಅಂದರೆ ಯಾವ ಥರ ಇರ್ತಾರೆ ಅಂದರೆ, ಅವ್ರಿಗೆ ಇನ್ಫರ್ಟಿಲಿಟಿ, ಅಂದರೆ ಅವರು ಪ್ರೆಗ್ನೆಂಟ್ ಆಗಲ್ಲ, ಅಥವಾ ಅವ್ರದ್ದು ಒಂದು ಸ್ಕಿನ್ ವೆರಿ ಹಾರ್ಡ್ ಇರುತ್ತೆ. ಅಂದರೆ ಹೆಣ್ಮಕ್ಳ ಥರ ಇರ್ತಾರೆ, ಬಟ್ ಹೆಣ್ಮಕ್ಳು ಇರಲ್ಲ. ಈ ಥರ ಒಂದು ಅಂದರೆ ಸೈಂಟಿಫಿಕ್ ಅದು ಜೆನೆಟಿಕ್ ಡಿಸಾರ್ಡರ್ ಅದು. ಒಂದು ಎಕ್ಸ್ ಕ್ರೋಮೋಸೋಮ್ ಮಿಸ್ ಆಗಿರುತ್ತೆ. ಬಟ್ ಇವು ಯಾವ ಆಪ್ಷನ್ನಲ್ಲಿ ಅದು ಆಪ್ಷನ್ ಇಲ್ಲ. ಸೊ ದಟ್ ಏನಂತಂದರೆ ಇದು ಗ್ರೇಸ್ ಬರೋ ಚಾನ್ಸಸ್ ಇದೆ. ಲೆಟ್ ಸಿ. ಇದು ನೋಡಿ ನೆಕ್ಸ್ಟ್ ಅಂದರೆ, ಯಾವ ಮೈಕ್ರೋಬ್ ಅಂದರೆ ಒಂದು ಪಾಚಿ ಇರುತ್ತಲ್ಲ ಅದನ್ನು ಗಗನಯಾತ್ರಿಗಳು ಆಹಾರವಾಗಿ ತಿನ್ನುತ್ತಾರೆ ಅಂತೇಳಿ. ಇದು ಕಾಮನ್ ಆಗಿ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ನು, ಸ್ಪೈರೋಲಿನಾ ಅಂಥೇಳಿ. ಆಮೇಲೆ ಮಿನಾಮಾಟ, ಇದು ಎಷ್ಟು ಕಡೆ ರಿಪೀಟೆಡ್ ಕ್ವಶನ್ನು, PYQ ಐ ಸೇಡ್ ಸೋ ಮೆನಿ ಟೈಮ್ಸ್. ಅದರಲ್ಲಿ ಪಾದರಸ ಅಂದರೆ ಮರ್ಕ್ಯೂರಿ. ಮೀನಾಮಾಟ ಯಾವ ಒಪ್ಪಂದ ಅಂತಂದರೆ ಮರ್ಕ್ಯೂರಿ ಅಂಥೇಳಿ ಬರುತ್ತೆ. CNG ಅನ್ನು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಕಂಪೇರ್ ಮಾಡಿದ್ದಾರೆ. ಅಂದರೆ ಉಪಯೋಗಿಸಿದ ಮುಖ್ಯ ಕಾರಣಗಳು ಅಂದರೆ CNG ಯಾಕೆ ಯೂಸ್ ಮಾಡಬೇಕು ನಾವು ಅಂತ ಕೇಳಿದ್ದಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ, ಒಂದು ಹೆಚ್ಚು ಪರಿಣಾಮಕಾರಿ ಇರುತ್ತೆ. ಅಂದರೆ ಒಂದು ಡೀಸೆಲ್ ಅಥವಾ ಪೆಟ್ರೋಲ್ ಥರ ಹೊಗೆ ಜಾಸ್ತಿ ಬಿಡೋದು. ಆಮೇಲೆ ಮೊದಲು ಸೀಮೆಎಣ್ಣೆ ಎಲ್ಲ ಬರುತ್ತಲ್ಲ, ಕೆರೋಸಿನ್. ಆ ಕೆರೋಸಿನ್ ಯಾಕೆ ಇದು ಮಾಡಿದರು ಅಂತಂದರೆ, ಸೊ ಜಾಸ್ತಿ ಅದು ಹೊಗೆ ಬರ್ತಿತ್ತು, ಅಂದರೆ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಿತ್ತು, ಅದಕ್ಕೆ ಅದನ್ನ ಬ್ಯಾನ್ ಮಾಡ್ತಾರಲ್ಲ. ಸೊ ಅದೇ ಥರ ಇವಾಗ CNGನ ಯಾಕೆ ಪ್ರಿಫರ್ ಮಾಡ್ತಿದ್ದಾರೆ ಅಂತ ಅಂದಾಗ, ಸೊ ಎಲ್ಲಿ ಏನಂತಂದರೆ ಒಂದು ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತೆ, ಅಂದರೆ ಹೊಗೆ ಜಾಸ್ತಿ ಬೀಳಲ್ಲ ಅಥವಾ ಪೊಲ್ಯೂಷನ್ ಕ್ರಿಯೇಟ್ ಮಾಡಲ್ಲ. ಓಕೆ. ಆಮೇಲೆ ಇದು ಮೇನು ಎ ಎಲ್ಲೆಲ್ಲಿದೆ ನೋಡಿ, ಎ ಇಲ್ಲಿದೆ ಮತ್ತು ಎ ಇಲ್ಲಿದೆ. ಸೊ ಇಲ್ಲಿನೂ ಎ ಇದೆ, ಆಮೇಲೆ ಇಲ್ಲಿ ಇಲ್ಲ, ಇದು ಒಂದು ಎಲಿಮಿನೇಟ್ ಮಾಡ್ತೀನಿ. ಆಮೇಲೆ ಅಗ್ಗವಾಗಿದೆ ವಿಲ್ ಕೀಪ್ ಇಟ್ ಆಸ್ ಅ ಹೋಲ್ಡ್. ಏನಂತಂದರೆ ಅದು ನೆಕ್ಸ್ಟ್. ಆಮೇಲೆ ಕಲಬೆರಕೆ ಮಾಡುವಲ್ಲಿ ಅಥವಾ
ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ ಅಂತಾನೆ ಡಿಫಿಕಲ್ಟ್ ಲೆವೆಲ್ ಅಂತ ಹೇಳ್ತಿದ್ದೆ. ಹೌದು, ಅದು ಕಾಮನ್ ಆಗಿ ಹೇಳ್ತಿದ್ದಾನೆ, ನಾನು ಸಿಂಪಲ್ ಆಗಿ ಹೇಳ್ತಿದ್ದಾನೆ. ಸೊ ಇವಾಗ ನನಗೆ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಕರೆಕ್ಟ್ ಇದೆ ಅಂತ ಅಂದಾಗ ನನಗೆ ಬರೀ ಎರಡರಲ್ಲಿ ಆಪ್ಷನ್ ಎ ಮತ್ತು ಡಿ ಇದೆ, ಒಂದು ಒಂದನೇದ್ರಲ್ಲಿ ಮತ್ತೆ ಒಂದು ನಾಲ್ಕನೇದ್ರಲ್ಲಿ. ಸೊ ಇಲ್ಲಿನೂ ಎ ಮತ್ತು ಡಿ ಇಲ್ಲ, ಇಲ್ಲಿನೂ ಎ ಮತ್ತು ಡಿ ಎರಡೂ ಇಲ್ಲ. ಸೊ ಈ ಥರ ಎಲಿಮಿನೇಟ್ ಮಾಡಿದ್ರೆ ನಿಮಗೆ 50% ಆನ್ಸರ್ಗೆ ಹೋಗ್ತೀರಾ. ಇವಾಗ ನೋಡಿ, ಅಗ್ಗವಾಗಿರುತ್ತದೆ ಅಂತ ಅಂದಾಗ ಯೂಶ್ವಲಿ ಏನಂತಂದರೆ, ಸೊ ಪ್ರೈಸಸ್ಸು ಕಮ್ಮಿ ಇದೆ ಅಂತ ಹೇಳಿದ್ದಾರೆ. ಸೊ ಈ ಪ್ರೈಸಸ್ ಕಮ್ಮಿ ಇತ್ತಂದರೆ ಎಲ್ಲ ಓವರ್ ಆಲ್ ಇಂಡಿಯಾ ಇದೇ ಇರ್ತಿತ್ತಲ್ಲ. ಈ ಥಿಂಕ್ ಲೈಕ್ ಎ ಎಕ್ಸಾಮಿನರ್ಸ್ ಮೈಂಡ್ಸೆಟ್. ಅಂದರೆ ಅಗ್ಗವಾಗಿದೆ ಅಂತಂದರೆ ಮತ್ತು ಪೆಟ್ರೋಲ್ ಡೀಸೆಲ್ ಬದಲು ನಾವು CNGನೇ ಎಲ್ಲ ಒಂದು ಬೈಕಿಗೂ ಒಂದು ಕಾರ್ಗೂ ಎಲ್ಲನೂ ಅದನ್ನೇ ಯೂಸ್ ಮಾಡಬೇಕಲ್ಲ. ಬಟ್ ಸ್ಟಿಲ್ ವಿ ಆರ್ ಏನಂದರೆ ಒಂದು ಪೆಟ್ರೋಲ್ ಬಂಕಲ್ಲಿ ಎಷ್ಟೊಂದು ಕ್ಯೂ ನಿಂತಿರತ್ತೆ ನೋಡಿದ್ದೀರಾ? ವೈ? ಬಿಕಾಸ್ ಸೊ ಅಂದರೆ ಎಲ್ಲೋ ಒಂದು ಕಡೆ ಅದು ಪೆಟ್ರೋಲ್ ಡೀಸೆಲ್ ಅಗ್ಗವಾಗಿದೆ ಅಂತ ನಂದೊಂದು ಅನಿಸಿಕೆ. ಬಟ್ ವಿ ಡೋಂಟ್ ನೋ ಎಕ್ಸಾಕ್ಟ್ ಆನ್ಸರ್. ಈ ಒಂದು ಕ್ವಶನ್ಗೆ ನನಗೆ ಆನ್ಸರ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ವಿ ವಿಲ್ ವೇಟ್ ಫಾರ್ KA ಒಂದು ಅಫಿಷಿಯಲ್ ಕೀ ಆನ್ಸರ್ಸ್ ಬರುತ್ತಲ್ಲ, ಅಫಿಷಿಯಲ್ ಕೀ ಆನ್ಸರ್ಸ್ನ ನೋಡೋಣ. ಓಕೆ, ಸೊ ನನಗೆ ಇವೆರಡರಲ್ಲಿ ಆನ್ಸರ್ ಇದೆ. ಒಂದು 1 ಇರ್ಬೋದು ಅಥವಾ 4 ಇರ್ಬೋದು. ಆಮೇಲೆ ಇದು ರಿಪೀಟೆಡ್ ಕ್ವಶನ್. ಮೀನಿನ ಎಣ್ಣೆಯಲ್ಲಿ ಯಾವುದು ಸಮೃದ್ಧವಾಗಿರುವುದು ಅಂದರೆ ಒಮೆಗಾ ಫ್ಯಾಟಿ ಆಸಿಡ್ಸು. ಆಮೇಲೆ ಈ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ. ಇದು ಒಂದು ಕ್ವಶನ್ನು, ಈರುಳ್ಳಿ ಮತ್ತು ಕ್ಯಾಕ್ಟಸ್ ಅಂತ ಹೇಳಿ. ಆಮೇಲೆ ಮೂತ್ರಪಿಂಡ, ಒಂದು ಕಿಡ್ನಿ ಇರ್ತಲ್ಲ, ಕಿಡ್ನಿ ಸ್ಟೋನು ಅಥವಾ ಕಿಡ್ನಿ ಪ್ರಾಬ್ಲಮ್, ಕಿಡ್ನಿ ಏನಂದರೆ ಒಂದು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರುತ್ತಲ್ಲ, ಇದಕ್ಕೆಲ್ಲ ಏನಂತಂದರೆ ಒಂದು ನಾವು ಏನು ಕರೆಕ್ಟಾಗಿ ನೀರು ಕುಡಿಯಲ್ಲ, ಆಮೇಲೆ ಕರೆಕ್ಟಾಗಿ ವಾಶ್ರೂಮ್ಗೆ ಹೋಗಲ್ಲ, ಇವೆಲ್ಲ ನಾವು ಮಾಡಿದ್ರೆ ಸೊ ದ್ಯಾಟ್ ಏನಂದರೆ ಒಂದು ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಜಾಸ್ತಿ ಸುಮ್ಮನೆ ಕುಂತಲ್ಲೇ ಕುಂಡ್ರೋದು, ವಾಕ್ ಮಾಡಲ್ಲ, ಮೆಟಾಬಲಿಸಮ್ ಕರೆಕ್ಟ್ ಮಾಡ್ಕೊಳ್ಳಲ್ಲ, ಅಂದರೆ ಒಂದು ಎಕ್ಸಸೈಸ್ ಇಲ್ಲ, ಏನಿಲ್ಲ. ಸೊ ಇದ್ದಾಗ ನಮ್ಮದು ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಐ ಆಲ್ವೇಸ್ ಟೆಲ್ ಯು ದ್ಯಾಟ್ ಒಂದು ಎಕ್ಸಸೈಸ್ ಮಾಡಿ ಡೈಲಿ ಅಂತೇಳಿ. ಇದಕ್ಕೆ ಆನ್ಸರ್ ಏನಂತಂದರೆ ಯುರೇಮಿಯಾ ಒಂದು ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿ ಅಂದರೆ ಯೂರಿಯಾ ಜಾಸ್ತಿ ಆಯಿತು ಅಂತಂದರೆ ಅದಕ್ಕೆ ನಾವು ಯುರೇಮಿಯಾ ಅಂತ ಕರಿತೀವಿ. ಯುರೇಮಿಯಾ. ಸೊ ಬೋತ್ ಆರ್ ಸೇಮ್ ಓನ್ಲಿ. ಸೊ ಅದು ರಿಲೇಟೆಡ್ ವರ್ಡ್. ಯಾವಾಗಲೂ ಈ ಥರ ಥಿಂಕ್ ಮಾಡಬೇಕು, ಇದಕ್ಕೆ ಏನೋ ಒಂದು ಸಂಬಂಧ ಇದೆ ಅಂತೇಳಿ. ಥಿಂಕ್ ಲೈಕ್ ಆನ್ ಎಕ್ಸಾಮಿನರ್ ಮೈಂಡ್ಸೆಟ್ ಅಷ್ಟೇ. ಜಲ್ ವಿದ್ಯುತ್ ವಿದ್ಯುತ್ ಸರಣದಲ್ಲಿ ಒಂದು DNA ಯಾವ ಥರ ಹೋಗುತ್ತೆ ಅಂದರೆ ಯೂಶಲಿ ಒಂದು ಪಾಸಿಟಿವ್ ನೆಗೆಟಿವ್ ಡಯೋಡ್ ಇರುತ್ತೆ. ಅಂದರೆ ಇದಕ್ಕೆ ಎಲೆಕ್ಟ್ರೋಫೋರೆಸಿಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಎಲೆಕ್ಟ್ರೋಫೋರೆಸಿಸ್ ಅಂತೇಳಿ. ಸೊ ಆ ಎಲೆಕ್ಟ್ರೋಫೋರೆಸಿಸ್ಗೆ ಅಂದರೆ ಒಂದು ನೆಗೆಟಿವ್ ಪಾಸಿಟಿವ್ ಅಂತ ಇರುತ್ತೆ, ಎರಡು ಹೀಗೆ ಈ ಥರ ಒಂದು ಬಾಕ್ಸ್ ಇರುತ್ತೆ. ಸೊ ದಟ್ ಇಲ್ಲಿ DNA ಹಾಕಿದಾಗ ಸೊ ಅದು ಯಾವಾಗಲೂ ಮೂವ್ ಆಗ್ತಿರುತ್ತೆ. ಸೊ ದಟ್ ನಮಗೆ ಒಂದು ಏಜು ಅಥವಾ ಏನು DNA ಯಾರ್ದು ಅಂತಲೇ ಎಲ್ಲ ಗೊತ್ತಾಗ್ತಿರುತ್ತೆ. ಈಗ ಅದು ಯಾವಾಗಲೂ ನೆಗೆಟಿವಿಂದ ಪಾಸಿಟಿವ್ ಅಂದರೆ ಯಾವುದು ನೆಗೆಟಿವ್ಗೆ ಸ್ಟಾರ್ಟ್ ಆಗಿ ಅದರಿಂದ ಪಾಸಿಟಿವ್ವರೆಗೂ ಹೋಗ್ತಾ ಇರುತ್ತೆ, ಅಂದರೆ ನೆಗೆಟಿವ್ ಟು ಪಾಸಿಟಿವ್ ಅಂತ. ಸೊ ಇವಾಗ ಯಾವ ಕಡೆಗೆ ಚಲಿಸುತ್ತದೆ ಅಂತಂದರೆ ಧನಾತ್ಮಕ, ಅಂದರೆ ಪಾಸಿಟಿವ್ ಕಡೆ ಚಲಿಸುತ್ತದೆ. ಇದು ರಿಪೀಟೆಡ್ ಕ್ವಶನ್, ಎಷ್ಟು ಸಲ ಕೇಳ್ತಾರೆ. ಈಗ ನೋಡಿ, ಗುರು ಅಂದರೆ ಒಂದು ರೆವಲ್ಯೂಷನ್ ಅಂದರೆ 12 ವರ್ಷ ಬೇಕು ಒಂದು ಸೂರ್ಯನ ರೆವಲ್ಯೂಷನ್. ಇದು ಸೂರ್ಯ, ಇವೆಲ್ಲ ಗ್ರಹಗಳು. ಸೊ ಈ ಒಂದೊಂದು ರೌಂಡ್ ಹಾಕೋಕ್ಕೆ ಎಷ್ಟು ವರ್ಷ ಬೇಕು ಅಂತ ಕೇಳಿದ್ದಾರೆ. ನಮಗೆ ಎಕ್ಸಾಕ್ಟು 365 ಡೇಸ್ ಬೇಕಲ್ಲ. ಆಮೇಲೆ ಮಂಗಳ ಗ್ರಹಕ್ಕೆ 687 ಡೇಸ್ ಬೇಕು, ಬುಧ ಗ್ರಹಕ್ಕೆ ಓನ್ಲಿ 85 ಡೇಸ್ ಬೇಕು, ಶುಕ್ರ ಗ್ರಹಕ್ಕೆ ಓನ್ಲಿ 225 ಡೇಸ್ ಬೇಕು. ಯಾಕಂದರೆ ಅವು ಸಮೀಪ ಇದ್ದಾವೆ. ಭೂಮಿಯಿಂದ ದೂರ ಹೋದಂಗೆ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಈ ಇನ್ಕ್ರೀಸಲ್ಲಿ ನೀವು ಆನ್ಸರ್ ಹಾಕ್ಬೋದು. ಓಕೆ, ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಪಾಸ್ ಮಾಡಿ ಆನ್ಸರ್ ನೋಡಿ. ಆನ್ಸರ್ ಈಸ್ 3. ಆಮೇಲೆ ಇದು ಒಂದು ಹೇಳಿಕೆ ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ. ಸೊ ಯಾಕಂದರೆ ಇಲ್ಲಿ ಸಮಾನಾಂತರ ಕ್ರಮದಲ್ಲಿ ಅಂದರೆ ಒಂದು ಫ್ಯೂಸ್ ಇರುತ್ತಲ್ಲ, ಅದು ಪ್ಯಾರಲಲ್ ಆಗಿ ಜಾಯಿಂಟ್ ಮಾಡಿರ್ತಾರೆ ಅಂತ ಹೇಳಿದ್ದಾರೆ. ಬಟ್ ಹೇಳಿಕೆ 1 ಮತ್ತು 2 ಸರಿಯಾಗಿದ್ದಾನೆ ಅನ್ಬೋದು, ಅಥವಾ ಒಂದು ಇದು ತಪ್ಪು ಅಂತ ಅಂದಾಗ ಸೊ ಈ ಆನ್ಸರ್ ಬರೋ ಚಾನ್ಸಸ್ ಇದೆ. ಸೊ ದ್ಯಾಟ್ ನಾನು ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. GPS ಇದು ಬೆಂಬಲಿತ ಅಂದರೆ ಯಾರು ಮಾಡಿದ್ದಾರೆ, ಗಗನಯಾನ ಅಂದರೆ ಯಾರು ಜಂಟಿಯಾಗಿ ಮಾಡಿದ್ದಾರೆ ಅಂತ ಕೇಳಿದ್ರೆ ಆನ್ಸರ್ ಇದು ಕರೆಂಟ್ ಅಫೇರ್ಸಲ್ಲಿದೆ, ಡೈರೆಕ್ಟ್ ಕ್ವಶನ್ನು. ಸೊ ಇಸ್ರೋ ಮತ್ತು AI. ಆಮೇಲೆ ವಿಸ್ತ್ರಿ ಪೆಟ್ಟಿಗೆಯಲ್ಲಿ ನಾನು ಆವಾಗಲೇ ಹೇಳಿದೆ, ಇದನ್ನು ಇಂಗ್ಲೀಷಲ್ಲಿ ನೀವು ಓದಿದರೆ ನಿಮ್ಗೊಂದು ಅರ್ಥ ಆಗ್ತಿತ್ತು. ಮಿಶ್ರಲೋಹದ ಇವು 4 ಸೇಮ್ ಇದ್ದಾವೆ. ಪ್ರತಿರೋಧಕವು, ರೋಧಶೀಲತೆಯು, ಹೆಚ್ಚಿನ ತಾಪಮಾನ,
ರೋಧಶೀಲತೆಯು ಇಲ್ಲಿ ರೋಧಶೀಲತೆಯು, ಇಲ್ಲಿ ರೋಧಶೀಲತೆಯು. ಸೊ ನಮಗೆ ಇವೆರಡರಲ್ಲೇ ಆನ್ಸರ್ ಇರುತ್ತೆ. ಸೊ ಲೈಕ್ ದಟ್ ಈ ಥರ ನಾವು ಥಿಂಕ್ ಮಾಡಬೇಕು. ಆಮೇಲೆ ಕಡಿಮೆ ಇರುತ್ತದೆ ಅಥವಾ ಜಾಸ್ತಿ ಇರುತ್ತದೆ. ಸೊ ಕಡಿಮೆ ಅಥವಾ ಜಾಸ್ತಿ ಇವೆರಡರಲ್ಲೂ ನೀವು ಆನ್ಸರ್ ಮಾಡಿದ್ರೆ ಯೂಶ್ವಲಿ ಇದು ಜಾಸ್ತಿ ಇರುತ್ತದೆ. ಸೊ ಅದಕ್ಕೆ ಆನ್ಸರು. ಅಂದರೆ ನಾನು ಹೇಳೋದು ಥಿಂಕ್ ಲೈಕ್ ಎಕ್ಸಾಮಿನರ್ ಮೈಂಡ್ಸೆಟ್. ಅವ್ರು ಯಾವ ಥರ ಥಿಂಕ್ ಮಾಡಿ ಕ್ವಶನ್ನ ಫಾರ್ಮ್ ಮಾಡಿದ್ದಾರೆ ಅಂಥೇಳಿ. ಆಮೇಲೆ ಒಂದು ಏನು ಸುರೇಶ್ ಏನೋ ಒಂದು ತಿಂತಾನೆ, ಆಮೇಲೆ ಹೊಟ್ಟೆ ಕೆಡುತ್ತೆ, ಮೊಸರು ಯೂಸ್ ಮಾಡಿರ್ತಾನೆ ರಾತ್ರಿ ಅಂಥೇಳಿ. ಸೊ ಅಂದರೆ ಮೊಸರು ಒಂದು ತಾಮ್ರದ ಒಂದು ವೆಸಲ್, ಅಂದರೆ ಒಂದು ಗಡಿಗೆಯಲ್ಲಿರುತ್ತೆ, ತಾಮ್ರದ ಒಂದು ಪ್ಲೇಟಲ್ಲಿರುತ್ತೆ. ಅದು ಏನಂದರೆ ಅದು ರಿಯಾಕ್ಟ್ ಮಾಡುತ್ತೆ, ಒಂದು ತಾಮ್ರಕ್ಕೆ ರಿಯಾಕ್ಟ್ ಮಾಡಿದಾಗ ಅದು ಹಳಿಸ್ಬಿಡುತ್ತೆ. ಅಂದರೆ ಫುಡ್ ಪಾಯ್ಸನ್ ಅಂತೀವಲ್ಲ, ಫುಡ್ ಪಾಯ್ಸನ್ ಆಗುತ್ತೆ, ಮೊಸರು ಚೇಂಜ್ ಆಗಿ ಸೊ ರಿಯಾಕ್ಟ್ ಆಗುತ್ತೆ. ಅದರಿಂದ ಅವನು ಹೊಟ್ಟೆ ನೋವಿನಿಂದ ಬಳಲ್ತಾ ಇರ್ತಾನೆ. ಓಕೆ. ಆಮೇಲೆ ಇಲ್ಲಿ ನೋಡಿ, ವೆರಿ ವೆರಿ ಈಸಿ ಕ್ವಶನ್. ಏನಂದರೆ ಆಮ್ಲ ಅಂದರೆ ಅಸಿಡ್ಸ್ ಯಾವತ್ತೂ ಒಂಥರ ಅಸಿಡ್ ಸ್ಮೆಲ್ಲು ಅಥವಾ ಅಸಿಡ್ ರುಚಿ ನೋಡಿದರೆ ಹುಳಿ ಹುಳಿ ಆಗಿರುತ್ತೆ. ಸೊ ಅವನು ಅಸಿಡ್ನ ಬೇಸಾಗಿ ಕೊಟ್ಟಿದ್ದಾನೆ, ಬೇಸ್ನ ಅಸಿಡಾಗಿ ಕೊಟ್ಟಿದ್ದಾನೆ. ಇದು ಕನ್ಫ್ಯೂಸ್ ಮಾಡಿದ್ದಾನೆ. 1 ಮತ್ತು 2 ಹೇಳಿಕೆ 2 ಸರಿ ಅಲ್ಲ ಅಂಥೇಳಿ. ಆಮೇಲೆ ಕಾಪರ್ ಮತ್ತು ಜಿಂಕ್ನ ನಾವು ಬ್ರಾಸ್ ಅಂತ, ಹಿತ್ತಾಳೆ ಅಂದರೆ ಒಂದು ಏನು ಬ್ರಾಸ್ ಐ ಥಿಂಕ್. ಆಮೇಲೆ ಇದು ಅಂದರೆ ಕಾಪರ್ ಮತ್ತು SN ನಾವು ಕಂಚು ಅಂತ ಮಾಡಿದಾಗ, ಸೊ ಇವೆರಡು ನಿಮ್ಗೆ ಆನ್ಸರ್ ಗೊತ್ತಿತ್ತು ಅಂತ ಅಂದಾಗ ಸೊ ನಿಮಗೆ ಡೈರೆಕ್ಟ್ ಎಲಿಮಿನೇಷನ್ ಆಗಿ ಡೈರೆಕ್ಟ್ ಆನ್ಸರ್ ಬಂದುಬಿಡುತ್ತೆ. ಸೊ ಈ ಥರ ಥಿಂಕ್ ಮಾಡಬೇಕು ನೀವು. ಆಮೇಲೆ ನೆಕ್ಸ್ಟು ದೂರದರ್ಶನದ ನಳಿಕೆಗಳು ಮತ್ತು ದೀಪ ಸ್ತಂಭಗಳಲ್ಲಿ ಲೈಟ್ ಹೌಸ್, ಅಂದರೆ ಒಂದು ಟಿ ವಿ ಟ್ಯೂಬ್ ಅಥವಾ ಲೈಟ್ ಹೌಸ್ಗಳಲ್ಲಿ ಯಾವುದೊಂದು ಅನಿಲವನ್ನು ಯೂಸ್ ಮಾಡ್ತಾರೆ ಅಂತ ಅಂದಾಗ ಕ್ರಿಪ್ಟಾನ್ ಮತ್ತು ಜೆನಾನ್ ಅಂತೇಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನು ನೋಬಲ್ ಗ್ಯಾಸಸ್ಸು ಜೆನಾನು ಮತ್ತು ಕ್ರಿಪ್ಟಾನು ನೋಬಲ್ ಗ್ಯಾಸಸ್ಸು. ಇವೆಲ್ಲ ಟಿ ವಿಗಳಲ್ಲೆಲ್ಲ ಮೊದಲು ಯೂಸ್ ಮಾಡ್ತಿದ್ರು. ಆಮೇಲೆ ಇದು ಯಾವುದು ರೆಡ್ ಲೈಟು ಯಾವಾಗಲೂ ಯಾಕೆ ಒಂದು ಕೆಂಪು ಸಿಗ್ನಲ್ಲು ಅಥವಾ ಒಂದು ಡೇಂಜರ್ ಅಂತ ಯಾಕೆ ಮಾಡ್ತಾರೆ ಅಂತಂದರೆ ಅದು ಕನಿಷ್ಠ ಚದುರುತ್ತೆ, ಅಂದರೆ ಒಡೆಯೋದಿಲ್ಲ, ಅದು ಜಾಸ್ತಿ ದೂರದವರೆಗೆ ಇಲ್ಲಿ ಇರುವಂಥ ವ್ಯಕ್ತಿಗೆ ಕಾಣಿಸೋಂಗೆ ಅವ್ರದ್ದು ವೇವ್ ಲೆಂತ್ ಜಾಸ್ತಿ ಇರುತ್ತೆ. ವೇವ್ ಲೆಂತ್ ಯಾವಾಗಲೂ ಏನಂದರೆ ರೆಡ್ದು ಜಾಸ್ತಿ ಇರುತ್ತೆ. ಅದೇ ವೈಲೆಟ್ದು ವೆರಿ ವೆರಿ ಲೆಸ್ ವೇವ್ ಲೆಂತು. ಸೊ ಈ ಜಾಸ್ತಿ ದೂರದಿಂದ ನಮಗೆ ಒಂದು ವೈಲೆಟ್ ಕಲರು ಕಾಣಿಸಲ್ಲ, ಬಟ್ ರೆಡ್ ಕಲರ್ ಯಾವಾಗಲೂ ಕಾಣಿಸ್ತಿರುತ್ತೆ. ಅದಕ್ಕೆ ನಮಗೂ ಇವನ್ ರೆಡ್ ಸಿಗ್ನಲ್ಸ್ ಎಲ್ಲ, ಟ್ರಾಫಿಕ್ ಸಿಗ್ನಲ್ಸ್ ಎಲ್ಲ ಒಂದು ರೆಡ್ ಸಿಗ್ನಲ್ ಹಾಕಿರ್ತಾರೆ. ಯಾಕಂದರೆ ದೂರಿನ ವ್ಯಕ್ತಿ ಕಾಣಿಸ್ಬೇಕು, ದೂರಿನಿಂದ ಬರುವಂಥ ವ್ಯಕ್ತಿಗೆ ರೆಡ್ ಸಿಗ್ನಲ್ ಇದೆ ಅಂಥೇಳಿ ಕಾಣಿಸ್ಬೇಕು ಅಂಥೇಳಿ. ಸೊ ಇವಾಗ ಇದು ಸಾವಯವ ಅವಶೇಷದಿಂದ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳನ್ನು ಎದರಿಂದ ಒಂದು ಅಂದರೆ ಸ್ವಚ್ಛ ಮಾಡ್ತಾರೆ ಅಂಥೇಳಿ. ಬಾವಿಗಳು, ಕೆರೆಗಳು ಏನೋ ಒಂದು ಇದರಿಂದ ಎಲ್ಲ ಅಂದರೆ ಹೊಲಸಾಗಿರ್ತಾವಲ್ಲ, ಅದನ್ನು ಸ್ವಚ್ಛ ಹೆಂಗೆ ಮಾಡ್ತಾರೆ ಅಂತಂದರೆ ಇದನ್ನು ಯೂಸ್ ಮಾಡ್ತಾರೆ. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತೇಳಿ ಒಂದು ಈ ಕೆಮಿಕಲ್ನ ಯೂಸ್ ಮಾಡಿ ಸೊ ದಟ್ ಅದನ್ನು ಸ್ವಚ್ಛ ಮಾಡ್ತಾರೆ. ಇವಾಗ ನೋಡಿ, ಇಲ್ಲಿ ನೆಕ್ಸ್ಟು ಒಂದು ಆಪ್ಷನ್ ಏನಿದೆ ಅಂದರೆ ಇದು ನೋಡಿ, ಥರ್ಮೋಮೀಟ್ರ ಉಷ್ಣಾಂಶ, ಬ್ಯಾರೋಮೀಟ್ರ ವಾಯುಮಂಡಲ ಅಂದರೆ ಒತ್ತಡವನ್ನು ಅಳೆಯೋದು. ಇವೆರಡು ನಿಮ್ಗೆ ರಿಪೀಟೆಡ್ ಕ್ವಶನು. ಇವೆರಡರಲ್ಲಿ ಓಕೆ, ಎಲ್ಲೋ ಒಂದು ಫಸ್ಟ್ ಟೈಮ್ ಕೇಳಿದ್ದೀರಾ, ಓಕೆ. ಸೊ ಈ ಟೈಮಲ್ಲಿ ಏನು ಯೋಚನೆ ಮಾಡಬೇಕು ಅಂದರೆ, ಈ ಆಪ್ಷನ್ ನೋಡಿ, ಈ ಗ್ರಾಫ್ ಇದೆ, ಗ್ರಾಫ್ಗೆ ಮತ್ತು ನಕ್ಷತ್ರ ಕ್ಷೇತ್ರವನ್ನು ಅಳೆಯೋದಕ್ಕೆ ಏನಾದರೂ ಡಿಫ್ರೆನ್ಸ್ ಇದೆ? ಏನೂ ಇಲ್ಲ. ಬಟ್ ಆದರೆ ಒಂದು ಗ್ರಾಫಲ್ಲಿ ನಾವು ನಕ್ಷೆಗಳನ್ನ ನೋಡ್ಬೋದು ಅಥವಾ ದೊಡ್ಡದಾಗೋದು ಚಿಕ್ಕದಾಗೋದು ಮಾಡ್ಬೋದಲ್ಲ. ಸೊ ಈ ಗ್ರಾಫ್ನ ನಾವು ನಕ್ಷೆಗಳನ್ನ ನಕಲು ಮಾಡುವುದು ಅಂದರೆ ಗ್ರಾಫ್ ಯಾವ ಥರ ಒಂದು ಈ ಥರ ಗ್ರಾಫ್ ಏನೇ ಒಂದು ನಾವು ಹೇಳಬೇಕು ಅಂದರೆ ಎಕನಾಮಿಕ್ ಫೀಲ್ಡಲ್ಲಿ ಅಥವಾ ಏನೋ ಒಂದು ಹೇಳಬೇಕು ಅಂತಂದಾಗ ನಾವು ಗ್ರಾಫಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಅದೇ ಮೀಟರ್ ಅನ್ನೋ ಒಂದು ಕ್ಷೇತ್ರದಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಈ ಥರ ನಾವು ನೀವು ಥಿಂಕ್ ಮಾಡಿದ್ರೆ ಸೊ ದ್ಯಾಟ್ ನಿಮಗೆ ಆನ್ಸರ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಇನ್ನು ಜಿಯೋಗ್ರಫಿ ಸ್ಟಾರ್ಟ್ ಆಯಿತು. ಜಿಯೋಗ್ರಫಿಯಲ್ಲಿ ಎಷ್ಟೊಂದು ಕ್ವಶನ್ಸು ರಿಪೀಟೆಡ್ ಕ್ವಶನ್ಸ್ ಇದೆ ನೋಡಿ. ಇದು ಎಷ್ಟು ಬುಕ್ಕಲ್ಲಿಲ್ಲ, ಎಲ್ಲ KM ಸುರೇಶ್ ಅವ್ರ ಬುಕ್ಕಲ್ಲಿನೂ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವುದು ಏನೇನು ಅಂಥೇಳಿ. ಇದು ಇವನ್ ಅಂದರೆ ಎಲ್ಲನೂ ರಿಪೀಟೆಡ್ ಕ್ವಶನ್. ಇದು ರಿಪೀಟೆಡ್ ಕ್ವಶನು, ಆಮೇಲೆ ಇದು ರಿಪೀಟೆಡ್ ಕ್ವಶನು. ಅಂದರೆ ಏನು ಬೋರ್ಘಾಟ್ ಮುಂಬೈ ಪುಣೆ, ಇದು ಸೇಮು. ಅಂದರೆ ಮುಂಬೈ ನಾಸಿಕಲ್ಲಿ ಫಾಲ್ಘಾಟು ಆ್ಯಕ್ಚುಲಿ ಕೇರಳ ಮತ್ತು ಒಂದು ತಮಿಳ್ನಾಡಲ್ಲಿ ಬರುತ್ತೆ. ಅದು ಫಾಲ್ಘಾಟ್ ಅಂದರೆ ಫಲಕಾಡು ಮತ್ತು ಇನ್ನೊಂದು ಕೊಯಂಬತ್ತೂರನ್ನ ಕನೆಕ್ಟ್ ಮಾಡುತ್ತೆ. ಇದು ಕೊಯಂಬತ್ತೂರನ್ನ ಅಂದರೆ ತಮಿಳ್ನಾಡಿಗೆ ಕನೆಕ್ಟ್ ಮಾಡುತ್ತೆ, ಕೇರಳ ಟು ತಮಿಳ್ನಾಡು. ಯಾವುದು ಪಾಲ್ಘಾಟ್. ಇದು ರಾಜಮಂದ್ ಮತ್ತು ಪಾಲಿ ಅಲ್ಲ. ಆಮೇಲೆ ಆಗುಂಬೆ ಘಾಟು ಯೂಶ್ವಲಿ ಉಡುಪಿ ಮತ್ತು ಶಿವಮೊಗ್ಗ. ಆನ್ಸರ್ ಇಸ್ 3. ಕೆಳಗಿನ ಈ ಮಣ್ಣು ಯಾವುದು ಇದೆ ಅಂತ ಕೇಳಿದ್ದಾರೆ. ಎಲ್ಲರೂ ಹೇಳ್ತಾರೆ ಜಂಬಟ್ಟಿಗೆ. ಕಪ್ಪು ಮಣ್ಣನ್ನು ಹೇಳಕ್ಕೆ ಬರಲ್ಲ, ಮೆಕ್ಕಲು ಮಣ್ಣು ಹೇಳಕ್ಕೆ ಬರಲ್ಲ, ಕೆಂಪು ಮಣ್ಣು ಅನ್ನಕ್ಕೆ ಬರಲ್ಲ. ಇದು
ಎಕ್ಸಾಕ್ಟ್ ಕೊಟ್ಟಿದ್ದಾನೆ ಅಂತಂದರೆ, ಸೊ ಜಂಬಟಿಗೆ ಅಂದರೆ ಇಲ್ಲಿ ಒಂದು ವೆಸ್ಟರ್ನ್ ಘಾಟ್ಸ್ ಎಲ್ಲ ಬರುತ್ತಲ್ಲ, ಸೊ ದಟ್ ಅಲ್ಲಿ ಒಂದು ಗುಡ್ಡ ಅಂದರೆ ಮೌಂಟೇನ್ಸ್ ಏನಿರುತ್ತಲ್ಲ ಅಲ್ಲೆಲ್ಲ ಜಂಬಟ್ಟಿಗೆ ಮಣ್ಣು ಅಂದರೆ ಲ್ಯಾಟರೈಟ್ ಸಾಯಿಲ್ ಇರುತ್ತೆ ಇಂಗ್ಲೀಷಲ್ಲಿ. ಈ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡಲ್ಲ, ಯಾಕಂದರೆ ಒಂದು ಕನ್ಫ್ಯೂಷನ್ ಕ್ವಶನ್ ಇದೆ, ಸೊ ಇದನ್ನು ಸ್ಕಿಪ್ ಮಾಡ್ತೀನಿ. ಹಾಂ, ಮೇನ್ ದೊಡ್ಡ ದೊಡ್ಡ ಬಂದರುಗಳ ಬಗ್ಗೆ ಕೇಳಿದ್ದಾನೆ. ದೊಡ್ಡ ಮೇಜರ್ ಬಂದರು ಒಂದು 13 ಇರಬೇಕು, ಮ್ಯಾಕ್ಸಿಮಮ್ 13 ಇದೆ. ಸೊ ಆ ಬಂದರುಗಳು ನಿಮಗೆ ಎಲ್ಲ ಕರೆಕ್ಟಾಗಿ ಗೊತ್ತಿದ್ದರೆ ಮೇಜರ್ ಬಂದರು, ಮೈನರ್ ಬಂದರಲ್ಲ ಮೇಜರ್ ಬಂದರಲ್ಲಿ ಎಲ್ಲನೂ ಸೇಮ್ ಇದೆ. ಪ್ಯಾರಾದೀಪು ಇದು ಒಡಿಸ್ಸಾದಲ್ಲಿ ಬರುತ್ತೆ. ದ್ವೀಪ ಒಂದು ಬಂದರು ಒಡಿಸ್ಸಾದಲ್ಲಿ ಬರುತ್ತೆ. ಬಟ್ ಇದು ವಿ ಒ ಚಿದಂಬರನಾರ ಅಂತೇಳಿ ಬಂದರು ಎಲ್ಲಿದೆ ಅಂತಂದರೆ ತಮಿಳ್ನಾಡದಲ್ಲಿದೆ. ತಮಿಳ್ನಾಡು ತುತುಕುಡಿಯಲ್ಲಿ ಬರುತ್ತೆ. ಸೊ ಇದು ಒಂದು ಆಪ್ಷನ್ ರಾಂಗ್ ಆದರೆ, ಸೊ ನಾನು ಎಲಿಮಿನೇಟ್ ಮಾಡ್ತೀನಿ. LLC ಇದೆಲ್ಲ ಅದನ್ನ ಎಲಿಮಿನೇಟ್ ಮಾಡಿದಾಗ ಆನ್ಸರ್ ಬಂದ್ಬಿಡುತ್ತೆ. ಆಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಯಾವುದರಲ್ಲಿ ಹಾದು ಹೋಗಿಲ್ಲ ಅಂತ ಕೇಳಿದ್ದಾರೆ. ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಲ್, ರಾಜಸ್ಥಾನದಲ್ಲಿ ಹಾದು ಹೋಗಿದೆ, ಬಿಹಾರದಲ್ಲಿ ಇಲ್ಲ. ಅಂದರೆ ನಮ್ಮದು ಯೂಶ್ವಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಒಂದು ಯಾವುದು ರಾಜಸ್ಥಾನು, ಅದರ ಕೆಳಗಡೆ ಗುಜರಾತು, ಆಮೇಲೆ ಮಧ್ಯಪ್ರದೇಶ, ಅದರ ಕೆಳಗಡೆ ಮಹಾರಾಷ್ಟ್ರ, ಆಮೇಲೆ ಇಲ್ಲ ಮಧ್ಯಪ್ರದೇಶ, ಆಮೇಲೆ ಛತ್ತೀಸ್ಗಢ, ಜಾರ್ಖಂಡು, ಆಮೇಲೆ ಒಡಿಸ್ಸಾ, ಆಮೇಲೆ ವೆಸ್ಟ್ ಬೆಂಗಾಲು, ಈ ಕಡೆ ತ್ರಿಪುರ, ಮಿಜೋರಾಂ, ತ್ರಿಪುರ, ಮಿಜೋರಾಂ. ಸೊ ಈ ಥರ ಅದು ಒಂದು ನಮ್ಮದು ಭಾರತ್ ನಕ್ಷೆ ಇದೆ ಅಂತಂದರೆ ಈ ಥರ ಹಾದೋಗಿರುತ್ತೆ, ಲೈಕ್ ದ್ಯಾಟ್. ಸೊ ಏನೋ ನನಗೂ ಕರೆಕ್ಟಾಗಿ ನೆನಪು ಬರ್ತಾ ಇಲ್ಲ. ಸೊ ದಟ್ ಬಿಹಾರ್ ಈಸ್ ದ ಆನ್ಸರ್ ಇಯರ್. ಆಮೇಲೆ ಲೇಖೇರಿ, ಇಲ್ಲಿ ನೋಡಿ ವಿಜಯವಾಡ ಒಂದು ನಿಮಗೆ ಟರ್ಮ್ ಗೊತ್ತಿತ್ತು ಅಥವಾ ಯಾವುದಾದ್ರೂ ತೆಲುಗು ಫಿಲ್ಮ್ ಎಲ್ಲ ನೋಡ್ತಿರ್ತಿರಲ್ಲ, ಅದು ವಿಜಯವಾಡ ಎಲ್ಲಿದೆ ಅಂಥೇಳಿ ಗೊತ್ತಿತ್ತಂದರೆ ಆನ್ಸರ್ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ವಿಜಯವಾಡ ಒಂದು, ರಾಮಗುಂಡ ಒಂದು, ಇವೆರಡು ಆನ್ಸರ್ ಬಂದರೆ ನಿಮಗೆ ಆಟೋಮೆಟಿಕ್ಲಿ ದುರ್ಗಾಪುರ ಎಲ್ಲಿ, ಲಾಖೇರಿ ಎಲ್ಲಿ ಅಂತಲೂ ನಿಮಗೆ ಅಂದರೆ ಗೊತ್ತಿರೋದೇ ಬೇಡ. ಈ ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆ ಹೊಂದಿರುವ ಒಳನಾಡಿನ ಜಲಮಾರ್ಗ, ಇದು ಕನ್ಫ್ಯೂಷನ್ ಕ್ವಶನ್ ಇದೆ. ಬಟ್ ಆ್ಯಸ್ ಪರ್ ದ ನಂದು ಇದು ಏನು ಎಲ್ಲ ಸರ್ಚ್ ಮಾಡಿದಾಗ, ಸೊ ದಟ್ ನನಗೆ ಒಂದು ಚೈನಾ ಅಂತ ತೋರಿಸ್ತು. ಆಮೇಲೆ ಇದರಲ್ಲಿ ಒಂದೊಂದು ಕಡೆ ರೈನ್ಸ್ ತೋರಿಸುತ್ತೆ, ಒಂದೊಂದು ಕಡೆ ಮಿಸಿಸಿಪಿ ತೋರಿಸುತ್ತೆ. ಬಟ್ ವಿಲ್ ವೇಟ್ ಫಾರ್ KA ಒಂದು ಅಫಿಷಿಯಲ್ ಕೀ. ಇದರಲ್ಲಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ 2 ಸಿಟಿಗಳನ್ನ ಯಾವ ಹೊಂದಿರುತ್ತೆ ಅಂದರೆ ಒಂದು ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕಲ್ಲಿ. ಇಲ್ಲಿ ನೋಡಿ ನ್ಯೂಯಾರ್ಕ್ ಅಂದರೆ ಆನ್ಸರಲ್ಲಿ ಒಂದು ನ್ಯೂಯಾರ್ಕ್ ಇದ್ದೇ ಇದೆ. ಇನ್ನು ಮೇನ್ ಯಾವುದಾದ್ರೂ ಒಂದು ಕರೆಕ್ಟಾಗಿ ಚೂಸ್ ಮಾಡಬೇಕಷ್ಟೆ. ಆಮೇಲೆ ಏನಂದರೆ ಹವಾಮಾನ, ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಯಾವುದು ಒಂದು ಹವಾಮಾನ ಮೇಲೆ ಪ್ರಭಾವ ಬೀರಲ್ಲ ಅಂತೇಳಿ ಕೇಳಿದ್ದಾರೆ. ಎತ್ತರ, ಯಾವತ್ತೂ ಒಂದು ಭೂಮಿದ ಒಂದು ಎತ್ತರ ಇರುತ್ತಲ್ಲ, ಸೊ ನಾವು ಮೇಲೆ ಹೋದಂಗೆಲ್ಲ ಇದು ಏನು ಹವಾಮಾನಗಳು ಬರ್ತವೆ, ವಾಯುಗೋಳ, ಈ ನಾವು ಮೇಲೆ ಹೋದಂಗೆಲ್ಲ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂದರೆ ಥರ್ಮೋಸ್ಪಿಯರ್, ಆಮೇಲೆ ಎಕ್ಸೋಸ್ಪಿಯರ್ ಅಂತ ಬರುತ್ತಲ್ಲ, ಈ ಥರ ಮೇಲೆ ಹೋದಂಗೆ. ಸೊ ಈ ನಮ್ಮದೇ ಎತ್ತರ ನಾವು ಹೆಂಗೆ ಹೋಗ್ತೀವಲ್ಲ ಹಂಗೆ ಹವಾಮಾನ ಚೇಂಜ್ ಆಗುತ್ತೆ, ಕರೆಕ್ಟಾ? ನಾವು ಮೇಲೆ ಹೋದಂಗೆ ಹೆಚ್ಚು ಕಮ್ಮಿ ಆಗುತ್ತಲ್ಲ, ಸೊ ಹವಾಮಾನ ಎತ್ತರ ಮೇಲೆ ಎಫೆಕ್ಟ್ ಆಗ್ತಿದೆ. ಆಮೇಲೆ ಅಕ್ಷಾಂಶಗಳು ಅಂತಂದರೆ ಇದು ಅಕ್ಷಾಂಶ, ಈ ಒಂದು ಭೂಮಿ ಇದೆಯಲ್ಲ, ಈ ಭೂಮಿ ನಾವು ಇದು 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಇವೆಲ್ಲ ಅಕ್ಷಾಂಶಗಳು. ಸೊ ಅಕ್ಷಾಂಶ ನಾವು ಹಿಂಗೆ ಮೇಲೆ ಹೋದಂಗೆಲ್ಲ ವಾತಾವರಣ ಅಥವಾ ಹವಾಮಾನ ಚೇಂಜ್ ಆಗುತ್ತೆ, ಈ ಕಡೆ ಬಂದಂಗೆಲ್ಲ ಹವಾಮಾನ ಚೇಂಜ್ ಆಗುತ್ತೆ. ಬಟ್ ರೇಖಾಂಶಗಳ ಮೇಲೆ ಯಾವುದೇ ರೀತಿಯಾಗಿ ಪರಿಣಾಮ ಬೀಳಲ್ಲ. ಅಂದರೆ ರೇಖಾಂಶದಲ್ಲಿ ಟೈಮ್ ಒಂದೇ ಇರುತ್ತೆ. ಇದು ಭೂಮಿ ಅಂತಂದರೆ ನನಗೆ ಇದು ಇಲ್ಲಿನೂ ಒಂದು ಥರ ಇದೆ, ಇಲ್ಲಿ ಒಂದು ಥರ ಇದೆ, ಇಲ್ಲಿ ಒಂದು ಥರ ಇದೆ, ಇಲ್ಲಿ ಒಂದು ಥರ ಇದೆ, ಇಲ್ಲಿ ಒಂದು ಥರ ವಾತಾವರಣ ಇರುತ್ತೆ. ಯಾಕಂದರೆ ಭೂಮಿ ಯಾವತ್ತೂ ಈಸ್ಟ್ ಯಾವುದಂದರೆ ವೆಸ್ಟ್ಲಿಂದ, ಈಗ ಇದು ಈಸ್ಟು ಮತ್ತು ವೆಸ್ಟಿಂದ ಈಸ್ಟ್ ಕಡೆಗೆ ಯಾವತ್ತೂ ಮೂವ್ಮೆಂಟ್ ಆಗ್ತಿರುತ್ತೆ ಭೂಮಿ. ಸೊ ದ್ಯಾಟ್ ನಮಗೆ ಒಂದು ರೇಖಾಂಶ ಅಂದರೆ ಲಾಂಗಿಟ್ಯೂಡ್ ಅಂತಾರೆ ಇಂಗ್ಲೀಷಲ್ಲಿ. ಲಾಂಗಿಟ್ಯೂಡಲ್ಲಿ ಯಾವಾಗಲೂ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಆಮೇಲೆ ಇದು ಇದು ಏನು ಒಂದು ಕರೆಂಟ್ ಅಫೇರ್ಸ್ ಕ್ವಶನು, ಗ್ರೀನ್ ಪೀರಿಯಡ್ ಆಗಿ ಕರಿತಿರ್ತಾರೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನ, ಬೆಂಗಳೂರು ಮತ್ತು ಹೈದರಾಬಾದು. ಆಮೇಲೆ ಇದು ಎಷ್ಟೊಂದು ಸಲ ನಾನು ಹೇಳಿದ್ದೀನಿ ರಿಪೀಟೆಡ್ ಕ್ವಶನ್ ಅಂತೇಳಿ. ಬೋಡೋ ಲ್ಯಾಂಗ್ವೇಜ್ ಯಾವ ಒಂದು ಸ್ಟೇಟಿಗೆ ಸಂಬಂಧಪಟ್ಟಿದ್ದು ಅಂದರೆ ಅಸ್ಸಾಮು. ಆಮೇಲೆ ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಅಂತಂದರೆ ಇವರು ಅಂದರೆ ಈ ವ್ಯಕ್ತಿ ಇಲ್ಲ ಅಂಥೇಳಿ. ಸೊ
ಆಮೇಲೆ ನೋಡಿ ಈ ಕ್ವಶನ್ ಎಷ್ಟೊಂದು ಎಲಿಮಿನೇಷನ್ ಕ್ವಶನ್ ಅಂತಂದ್ರೆ ನಿಮಗೆ ಲಾಲಾ ಲಜಪತ್ ರಾಯ್ ಮತ್ತೆ ದೀನಬಂಧು ಇಬ್ಬರೇ ಗೊತ್ತಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಇವಾಗ ಲಾಲಾ ಲಜಪತ್ ರಾಯ್ ಅನ್ ಹ್ಯಾಪಿ ಇಂಡಿಯನ್ ಅಂತೇಳಿ ಒಂದು ಬುಕ್ ಬರೀತಾರೆ. ಆಮೇಲೆ ದೀನಬಂಧು ಮಿತ್ರ ಒಂದು ನೀಲ್ ದರ್ಪಣ ಅಂತ ಬರೀತಾರೆ. ಇದು ಯು ಪಿ ಎಸ್ ಸಿಯಲ್ಲಿ ನಾನು ಕ್ವಶನ್ ಯಾಕೆ ನಿಮಗೆ ಎಲ್ಲಾನು ಪಿ ವೈ ಕ್ಯೂ ಮಾಡಿ 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 ಅಂತಿದ್ದೇನೆ, ಇವೆಲ್ಲ ರಿಪೀಟೆಡ್ ಕ್ವಶನ್. ಇವು ಎರಡು ಗೊತ್ತಿತ್ತಂದ್ರೆ ಆನ್ಸರೇ ಸಿಕ್ಬಿಡ್ತಲ್ಲ ನಿಮಗೆ. ಸೊ ಎರಡು ನೋಡಿ, ಇವಾಗ ಲಾಲಾ ಲಜಪತ್ ರಾಯ್ 4, ಬಿ ಈಸ್ 4, ಬಿ ಈಸ್ 4 ಅಂದರೆ ಇವೆರಡು ಆಪ್ಷನ್ಸ್ ಇಲ್ಲ, ಹೋಯ್ತು. ಓಕೆ, ಎರಡರಲ್ಲಿ ಒಂದು. ಇವಾಗ ದೀನಬಂಧು ಮಿತ್ರ, ಈಗ ದೀನಬಂಧು ಮಿತ್ರ ನೀಲ್ ದರ್ಪಣ್ 2 ಇದೆ. ಸೊ ಈಗ ಸಿ ಈಸ್ 2, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ನೋಡಿ, ನನಗೆ ಈಗ ಆಲ್ರೆಡಿ ಎರಡು ಎಲಿಮಿನೇಟ್ ಮಾಡಿದ್ದೀನಿ, ಇವೆರಡರಲ್ಲೇ ಇದೆ. ಸೊ ಇವೆರಡರಲ್ಲಿ ಈಗ C2 ಎಲ್ಲಿದೆ ಅದೇ ಆನ್ಸರ್ ಅಲ್ಲ. ಸೊ ಲೈಕ್ ದಟ್, ಅಂದರೆ ನಿನ್ಗೆ ಇದು ಗೊತ್ತಿರೋ ಅವಶ್ಯಕತೆ ಇಲ್ಲ, ಇದು ಗೊತ್ತಿರೋ ಅವಶ್ಯಕತೆ ಇಲ್ಲ. ಇದು ವೆರಿ 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 ಈಸಿ ಕ್ವಶನ್. ಯಾಕಂದರೆ ನೀವು ಹಿಸ್ಟ್ರಿ ಅಂತ ಒಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಾಗ ಇದು ಫಸ್ಟ್ ಕಲಿಯೋದು ಇದೆ ನಿಮಗೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವಾಗ, ಜಲಿಯನ್ ವಾಲಾಬಾಗ್ ಯಾವಾಗ, ಅಥವಾ ಬೆಂಗಾಳ ವಿಭಜನೆ ಯಾವಾಗ, ಸೂರತ್ ವಿಭಜನೆ ಯಾವಾಗ. ಸೊ ಈ ಥರ ನಿಮ್ಗೆ ಕ್ವಶನ್ ಗೊತ್ತಿತ್ತು ಅಂದರೆ ಹಿಸ್ಟ್ರಿ ನೀವು ಕರೆಕ್ಟಾಗಿ ಓದಿದ್ರೆ ಅಂದರೆ ಇದು ಕ್ವಶನೇ ಅಲ್ಲ ನಿಮಗೆ. ಜಲಿಯನ್ ವಾಲಾಬಾಗ್ ಯಾವಾಗ ಬರುತ್ತೆ? 1919. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1940. ಅವನೇನು ಮಂತ್ಗಿಂತೆಲ್ಲ ಕೇಳ್ತಾ ಇಲ್ಲ, ಇಯರ್ಲಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ. ಯಾವುದು ಬೆಂಗಾಲ್ ವಿಭಜನೆ, ಆಮೇಲೆ ಸೂರತ್ ಸ್ಪ್ಲಿಟ್ಟು. ಸೊ ಇದು ಬೆಂಗಾಲ್ ವಿಭಜನೆ ಆದಮೇಲೆ ಸೂರತ್ ಸ್ಪ್ಲಿಟ್ ಆಗುತ್ತೆ. ಆಮೇಲೆ ಅಂದರೆ ನಮ್ದು ಯಾವತ್ತೂ ಒಂದು ಏನಂತಂದರೆ ನಮ್ಮದು ಕನೆಕ್ಟೆಡ್, ಅಂದರೆ ಡಾಟ್ನ ಕನೆಕ್ಟ್ ಮಾಡಬೇಕು, ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅದನ್ನು ಕನೆಕ್ಟ್ ಮಾಡಿದ್ರೆ ಸೊ ದಟ್ ನಮಗೆ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ರೀಡ್ ಹೊಲಿಸ್ಟಿಕಲಿ ಆ್ಯಂಡ್ ಬ್ರಾಡ್ಲಿ, ನಾಲೆಜ್ನ ಬೇಸ್ನ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ. ಯಾವುದೋ ಒಂದು KS ಗೊತ್ತಿರ, PSI ಗೊತ್ತಿರ, ಏನೋ ಓದ್ರಿ, ಒಂದು ಬ್ರಾಡ್ ಆಗಿ ನಾಲೆಜ್ ಇತ್ತಂದರೆ ಕನೆಕ್ಟೆಡ್ನೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ಈಗ ಲೋಕಹಿತವಾದಿ, ಇದು UPSC ರಿಪೀಟೆಡ್ ಕ್ವಶನ್. ಇದು UPSCದು ಒಂದು ಕ್ವಶನ್ನ ಇಲ್ಲಿ ಹಾಕ್ತಿದ್ದಾನೆ, ಅದಕ್ಕೆ ನಾನು ಹೇಳ್ತೀನಿ ಎಲ್ಲ ಕ್ವಶನ್ ಪೇಪರ್ನ ಒಂದ್ಸಲ ನೋಡ್ಕೊಂಡಿರಿ. ಆಮೇಲೆ ಯಾವ ಒಂದು ಸ್ಥಳದಲ್ಲಿ ರೋಮರು ಅಗಸ್ಟಸ್ ದೇವಾಲಯ ನಿರ್ಮಿಸಿದರು ಅಂತಂದರೆ ಮೊಜೆರಿಸ್, ಇದು ಕೇರಳದಲ್ಲಿದೆ. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನು. ಈಗ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಬರೀ ಇದು ಒಂದು ಗೊತ್ತಿದ್ರೆ ಸಾಕು. ಯಾವುದು? ಶಾರದಾಂಬ, ಏನು ಶೃಂಗೇರಿ ಶಾರದಾ ಪೀಠ ಇದೆ, ಅದು ಯಾವ ಒಂದು ಶೈಲಿಯಲ್ಲಿದೆ ಅಂತ ಹೇಳಿ ಗೊತ್ತಿತ್ತು ಅಂತಂದರೆ ಸೊ ದಟ್ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ದ್ರಾವಿಡ ಶೈಲಿ ಅಂದರೆ ಶಾರದಾ ಪೀಠ ಒಂದು ದೇವಸ್ಥಾನ ಇದೆಯಲ್ಲ, ದ್ರಾವಿಡ. ಯಾಕಂದರೆ ಯೂಶ್ವಲಿ ಸೌತ್ ಇಂಡಿಯಾದಲ್ಲೆಲ್ಲ ದ್ರಾವಿಡಿಯನ್ ಏನೊಂದು ಸ್ಕಲ್ಪ್ಚರ್ ಇದೆ, ಇದು ಯಾವುದು ಶೈಲಿ ಇದೆಯಲ್ಲ ನಮ್ಮದು ಟೆಂಪಲ್ ಆರ್ಕಿಟೆಕ್ಚರಲ್ಲಿ ದ್ರಾವಿಡಿಯನ್ ಸ್ಟೈಲನ್ನು ಕಲಿತೀವಲ್ಲ. ಸೊ ಇವಾಗ ನೀವು ಶಾರದಾಂಬ ಒಂದು ದೇವಸ್ಥಾನ ದ್ರಾವಿಡಿಯನ್ ಅಂತೇಳಿ ನೀವು ಕನೆಕ್ಟ್ ಮಾಡಿದರೆ, ಈಗ ಬಿ ಈಸ್ 1 ಅಂತ ಯಾವುದ್ರಲ್ಲಿದೆ ನೋಡಿ. ಬಿ ಇಲ್ಲಿ 1 ಇಲ್ಲ, ಇಲ್ಲಿ 1 ಇಲ್ಲ, ಇಲ್ಲಿ 1 ಇಲ್ಲ, 1 ಇರೋದಿಲ್ಲ ಅಷ್ಟೇ. ಸೊ ನಿಮ್ಗೆ ಇದು ಒಂದೇ ಗೊತ್ತಿದ್ರೆ ಮುಗೀತು, ಆನ್ಸರ್ ಬರುತ್ತೆ. ಇಲ್ಲಿ ಎಲ್ಲನೂ ನಿಮಗೆ ಗೊತ್ತಿರಲೇಬೇಕು ಅನ್ನೋದು ತಪ್ಪಲ್ಲ. ಸೊ ನೆಕ್ಸ್ಟು ಇದರಲ್ಲಿ ಇದು ಒಂದು ಡೀಪಾಗಿ ಹೋಗ್ತಾ ಇದ್ದಾನೆ ಹಿಸ್ಟ್ರಿ ಕ್ವಶನು. ಇದರಲ್ಲಿ ಆಪ್ಷನ್ 3 ಇಸ್ ರಾಂಗ್ ಇದೆ. ಸೊ ಏನಂದರೆ ಚೋಳ ಚೋಳ ರಾಜಕುಮಾರಿ ಮಹಾದೇವಿನಿ ವಿಷ್ಣುವರ್ಧನ ಮದುವೆ ಆಗಲ್ಲ. ಬಲ್ಲಾಳ 2 ಅಂದರೆ ವೀರ ಬಲ್ಲಾಳ 2 ಅಂತ ಹೇಳಿ ಸೊ ಅವ್ರ ವ್ಯಕ್ತಿ ಇವ್ರನ್ನ ಮದುವೆ ಆಗ್ತಾರೆ. ಸೊ ಇಲ್ಲಿ ನಾನು ಸಿನ ಎಲಿಮಿನೇಷನ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಆನ್ಸರ್ ಈಸ್ 3. ಆಮೇಲೆ ಕೃಷ್ಣದೇವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾವ ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಅಂತ ಬಿರುದು ಪಡೆದಿರ್ತಾರೆ ಅಂತಂದರೆ ಸೊ ಅಲ್ಲಸಾನಿ ಪೆದ್ದಣ್ಣ. ಇವರು ವೆರಿ ಬಿಗ್ ಅಂದರೆ ಒಂದು ಪೊಯೆಟ್ ಇರ್ತಾರೆ, ಭಾಳ ಕೃತಿಗಳನ್ನು ಬರೆದಿರ್ತಾರೆ. ಆಮೇಲೆ ನೆಕ್ಸ್ಟು ಯಾರ್ಯಾರು ಒಂದು ಕ್ರೋನಾಲಜಿ ಅಂದರೆ ಯಾರು ಫಸ್ಟ್ ಬಂದರು, ಯಾರು ಆಮೇಲೆ ಬಂದರು ಅನ್ನೋದನ್ನು ಒಂದು ಕಲಿತೀವಿ ಹಿಸ್ಟ್ರಿಯಲ್ಲಿ. ಇದು ಎಲ್ಲ ಕಡೆ ಸಿಗುತ್ತೆ. ಶಕರ ಬಗ್ಗೆ ಓದ್ತೀವ, ಇಂಡೋ ಗ್ರೀಕರ ಬಗ್ಗೆ ಓದ್ತೀವ, ಕುಶಾನರ ಬಗ್ಗೆ ಓದ್ತೀವ, ಪಾರ್ಥಿಯನ್ಸ್ ಬಗ್ಗೆ ಓದ್ತೀವಿ. ಇವೆಲ್ಲ ನೀವು ಕರೆಕ್ಟಾಗಿ ನೋಡಿದರೆ ನಿಮ್ಗೆ ಆನ್ಸರೇ ಬರುತ್ತೆ. ಇವಾಗ ಇಂಡೋ ಗ್ರೀಕು ಫಸ್ಟ್ ನಮ್ದು ಏನೋ ಒಂದು ಯಾರು ಚಂದ್ರಗುಪ್ತ ಮೌರ್ಯ ಟೈಮಲ್ಲಿ. ಸೊ ಚಂದ್ರಗುಪ್ತ ಮೌರ್ಯ ಇರ್ತಾರಲ್ಲ, ಅವರು ಒಂದು ಏನು ಹರಿಸೇನ ಒಂದು ಯಾವುದೋ ಒಂದು ಡೈನೆಸ್ಟಿ ಇರುತ್ತೆ, ಅದನ್ನು ಸೋಲಿಸ್ತಾರೆ. ಅದಾದಮೇಲೆ ಚಂದ್ರಗುಪ್ತ ಮೌರ್ಯ ಈ ಒಂದು ಅಲೆಕ್ಸಾಂಡರ್ ಅಂದರೆ ಇಂಡೋ ಗ್ರೀಕ್ರವರು, ಅಲೆಕ್ಸಾಂಡರ್ ಒಂದು ಸೈನ್ಯನ ಚಂದ್ರಗುಪ್ತ ಮೌರ್ಯ ಸೋಲಿಸ್ತಾರೆ. ಆವಾಗ ಡಿಪೀಟ್ ಮಾಡಿದಾಗ ಎಷ್ಟೋ ಆನೆಗಳನ್ನ ಅವ್ರಿಗೆ ಎಕ್ಸ್ಚೇಂಜ್ ಮಾಡಿ ಆಮೇಲೆ ಇವ್ರ ಟೆರಿಟರಿನ ವಾಪಸ್ ತಗೋತಿರ್ತಾರೆ. ಸೊ ಇದು ನಮಗೆ ಒಂದು ಇಂಡೋ ಗ್ರೀಕರ್ ದಾಳಿದು ಯಾವಾಗ ಗೊತ್ತಿತ್ತು ಅಂದರೆ ಫಸ್ಟ್ ಇದು ಬಂತು, ಆಮೇಲೆ ಶಕರು ಬರ್ತಾರೆ, ಆಮೇಲೆ ಕುಶನರು ಬರ್ತಾರೆ, ಆಮೇಲೆ ಪಾರ್ಥಿಯನ್ಸ್ ಬರ್ತಾರೆ. ಈ ಥರ ನಿಮ್ಗೆ ಒಂದು ಕ್ರೋನಾಲಜಿ ಗೊತ್ತಿತ್ತು ಅಂದರೆ ಸೊ ನಿಮಗೆ ಆನ್ಸರ್ ಸಿಗುತ್ತೆ ಯಾವಾಗಲೂ. ಸೊ ಬಿ ಫಸ್ಟು, ಆಮೇಲೆ ಶಕರ್ ಬರ್ತಾರೆ, ಬಿ ಅಂತ ಎ ಆಗಂತಲೇ ಸಿ ಆಗಂತಲೇ ಡಿ. ಇದು ಬಿ ಎಲ್ಲಿ ಬಿ
ಎ ಡಿ ಸಿ ಅಂದರೆ ಪಾರ್ಥಿಯನ್ಸು ಆಮೇಲೆ ಕುಶಾನರು. ಸೊ ನೀವು ಒಂದ್ಸಲ ಏನು ಆ, ಆ, ಏನು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಯಾಕಂದರೆ ಫಸ್ಟ್ ಬರೋರು ಇಂಡೋ ಗ್ರೀಕರು. ಸೊ ಈಗ ನೀವು ಇಂಡೋ ಗ್ರೀಕರು ಒಬ್ಬರೇ ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ ಯಾರ ಬಗ್ಗೆನೂ ನೀವು ಎಕ್ಸ್ಟ್ರಾ ನೋಡೋದೇ ಅವಶ್ಯಕತೆ ಇಲ್ಲ ಇಲ್ಲಿ. ಆಮೇಲೆ ನೆಕ್ಸ್ಟು ಮೈಸೂರು ದಿವಾನರನ್ನು ಕಾಲಾನುಕ್ರಮ ನೋಡಿ, ಎಷ್ಟೊಂದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಕೇಳ್ತಿದ್ದಾನೆ ಅಂದರೆ ನಿಮಗೆ ಬರೀ ಯಾರ್ಯಾರು ಅಂತ ಕೇಳ್ತಿಲ್ಲ, ಅವ್ರು ಯಾವಾಗ ಯಾವಾಗ ಬಂದರು ಅಂತಲೇ ಕೇಳ್ತಿದ್ದಾರೆ. ಹಾಗಂದರೆ ನೀವು ಹಿಸ್ಟ್ರಿ ಅಥವಾ ಒಂದು ಪಾಲಿಟಿ ಏನೋ ಓದುವಾಗ ಒಂದು ನೆಕ್ಸ್ಟ್ ಎಕ್ಸಾಮ್ಗೆ ಯಾವ ಥರ ಓದಬೇಕು ಅಂದರೆ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಒಂದು ಪ್ರತಿ ಸಬ್ಜೆಕ್ಟ್ನ ಈಕ್ವಲಾಗಿ ಅವರು ಶೇರ್ ಮಾಡ್ತಿದ್ದಾರೆ ಅಂತಂದರೆ, ಸೊ ದ್ಯಾಟ್ ನಮಗೆ ಎಲ್ಲ ಸಬ್ಜೆಕ್ಟ್ ಯಾವುದೂ ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಸೊ ಇವಾಗ ಅವ್ರದ್ದು ಒಂದು ಕ್ರೋನಾಲಜಿ ಬರೆದಿದ್ದೀನಿ, ಸೊ ದಟ್ ಯು ಕ್ಯಾನ್ ವಾಚ್. ಆಮೇಲೆ ಈ ಒಂದು ಕ್ವಶನಲ್ಲಿ ಒಂದು ಕಾನ್ಫ್ಲಿಕ್ಟ್ ಏನಿದೆ ಅಂದರೆ ಹೇಳಿಕೆ 1 ಮತ್ತು 2 ಎರಡೂ ಸರಿಯಾಗಿದೆ, ಬಟ್ ಒಂದನ್ನು 2 ಎಕ್ಸ್ಪ್ಲೇನ್ ಮಾಡುತ್ತೇನೋ ಅನ್ಬೋದು, ಅಥವಾ ಮಾಡೋದಿಲ್ಲ ಅನ್ನೋ ಅನ್ಬೋದು. ಇದು ಡಿಸ್ಕ್ರಿಷನರಿ ಆಗುತ್ತೆ, ಬಟ್ 90% ಇದು ಆನ್ಸರು ಎರಡೂ ಸರಿಯಾಗಿದೆ ಹಾಗೂ ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ಅಂದರೆ ಈ ಒಂದು ವಾಕ್ಯ ಇದಕ್ಕೆ ಸಂಬಂಧಿಸಿದೆ, ಹೇಳುತ್ತೆ, ಇದು ಎರಡು ಸಪೋರ್ಟ್ ಮಾಡುತ್ತೆ ಅಂತ ನನಗೆ ಅನಿಸಿದೆ. ಬಟ್ ವಿ ವಿಲ್ ಸಿ ಫಾರ್ ಏನೋ ಒಂದು ಅಫಿಷಿಯಲ್ ಕೀ ಆನ್ಸರ್ ನೋಡೋದು ವೇಟ್ ಮಾಡೋಣ. ಆಮೇಲೆ ಇಲ್ಲಿ ರಂಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಅಂದರೆ ರಂಜಿತ್ ಸಿಂಗ್ ಇದ್ದಾಗ ಯಾವತ್ತೂ ಇದು ಯಾವುದು ಇಂಗ್ಲೀಷ್ ಮತ್ತು ಸಿಖ್ಖರ ನಡುವೆ ಯಾವುದೋ ಒಂದು ಯುದ್ಧ ಆಗಿರಲ್ಲ. ಎಲ್ಲಿವರೆಗೂ ಅಂದರೆ ಒಂದು 1809 ಅಮೃತ್ಸರ್ ಒಪ್ಪಂದ ಆಗುತ್ತೆ. ಆ ಅಮೃತ್ಸರ್ ಒಪ್ಪಂದದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ರಾವಿ ನದಿ ಅಂತ ಇರುತ್ತೆ, ಆ ರಾವಿ ನದಿ ದಾಟಿ ನೀವು ಬರೋಂಗಿಲ್ಲ ಮೇಲೆ ಬ್ರಿಟಿಷರು. ಇಲ್ಲಿ ಬ್ರಿಟಿಷ್ ಎಲ್ಲ ಕೆಳಗಡೆ ಇರ್ತಾರೆ, ಅಂದರೆ ಹೋಲ್ ಇಂಡಿಯಾ ಬ್ರಿಟಿಷ್ ಕಡೆ ಇರುತ್ತೆ. ಇದು ಏನು ಪಂಜಾಬ್ ರೀಜನ್ ಏನಿರುತ್ತಲ್ಲ ಅದು ಸಿಖ್ರ ಹತ್ರ ಇರುತ್ತೆ. ಸೊ ಸಿಖ್ರು ಏನಂತಾರೆ ಅಂದರೆ ಅಮೃತ್ಸರ್ ಒಪ್ಪಂದದಲ್ಲಿ ಅದು ಏನು ರಂಜಿತ್ ಸಿಂಗ್ ಅವ್ರ ಜೊತೆ ಇದ್ದಾಗ, ನೀವು ರಾವಿ ನದಿ ದಾಟಿ ನೀವು ಮೇಲೆ ಬರಬೇಡ್ರಿ, ರಾವಿ ನದಿ ದಾಟಿ ನಾನು ಕೆಳಗಡೆ ಬರೋಲ್ಲ, ಇನ್ಕ್ರೀಸ್ ಮಾಡಲ್ಲ. ಸೊ ದ್ಯಾಟ್ ಅದೊಂದು ಒಪ್ಪಂದ ಎಲ್ಲಿವರೆಗೂ ಇರುತ್ತೆ ಅಂದರೆ 1838ವರೆಗೂ ಇರುತ್ತೆ. ಅಂದರೆ ಎಲ್ಲಿ ರಂಜಿತ್ ಸಿಂಗ್ ಅವರು ಸಾಯೋವರೆಗೂ. ಸೊ ರಂಜಿತ್ ಸಿಂಗ್ ಅವರು ಸತ್ತ ಮೇಲೆ ಸೊ ದ್ಯಾಟ್ ಬ್ರಿಟಿಷರು ಏನಂದರೆ ಆ ಒಂದು ಸಿಖ್ ಅಂದರೆ ಒಂದು ಪಂಜಾಬ್ ಮೇಲೆ ಅಟ್ಯಾಕ್ ಮಾಡಿ ಆಮೇಲೆ ಸಿಖ್ ಸಾಮ್ರಾಜ್ಯನಿಗೆ ತೊಗೊಂಡ್ಬಿಡ್ತಾರೆ. ಸೊ ಇವಾಗ ರಂಜಿತ್ ಸಿಂಗರು ಅವ್ರನ್ನ ಸೋಲಿಸ್ತಾರೆ ಅಂತೇಳಿ ಈ ಕ್ವಶನಲ್ಲಿ ಸ್ಟೇಟ್ಮೆಂಟಲ್ಲಿ ಇದೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟು. ಸೊ ಒಂದು ನಾನು ತಪ್ಪು ಮಾಡಿಬಿಟ್ರೆ ಸೊ ದಟ್ ನನಗೆ ಆನ್ಸರ್ ಬರುತ್ತೆ. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಸೊ ಇಲ್ಲಿ ನೋಡಿ ಯಾವುದರಲ್ಲಿ ಹೇಳಿಕೆ 1 ತಪ್ಪಾಗಿದೆ ಅಂತೇಳಿ ಕರೆಕ್ಟಾಗಿಲ್ಲ. ಓಕೆ, ಆನ್ಸರ್ 1 ಎಲಿಮಿನೇಟ್ ಮಾಡಬೇಕು ಯಾವಾಗಲೂ. ಆಮೇಲೆ ಇದು ಕ್ವಶನ್ನು ರಿಪೀಟೆಡ್ ಕ್ವಶನ್ನು. ಈ ಕ್ವಶನ್ ನೋಡಿ, ಅವಂತಿ ಅಂದರೆ ಯಾವುದು ರಾಜಧಾನಿ? ಈ ರಾಜಧಾನಿ ಕೇಳಿದ್ದಾರೆ ಅವನು. ಇವೆಲ್ಲ ಹಿಸ್ಟ್ರಿ ಕ್ವಶನ್ಸು. ಆಮೇಲೆ ಕೋಸಲ ರಾಜ್ಯ ಅಯೋಧ್ಯ, ರಾಮ ಮಂದಿರ ಅಯೋಧ್ಯ, ಈ ಥರ ನೀವು ಕನೆಕ್ಟೆಡ್ ಮಾಡಬೇಕು. ಇದು ಹಿಸ್ಟ್ರಿ ಕ್ವಶನ್ನು, ಇದು ಒಂಥರ ರಿಪೀಟೆಡ್ ಕ್ವಶನ್ ಇದೆ. ಸೊ ದ್ಯಾಟ್ ನೀವು ಇಂಥ ಕ್ವಶನ್ಸ್ ಎಲ್ಲ ಬಂದಾಗ ಬಿಡಬಾರ್ದು, ಅಂದರೆ ಚೆನ್ನಾಗಿ ಓದೋರು ಬಿಡಬಾರ್ದು ಅಂತ ನಾನು ಹೇಳ್ತೀನಿ. ಯಾರು ಋಗ್ವೇದ ಕಾಲದಲ್ಲಿ ಪ್ರಮುಖ ದೇವತೆ ಅಲ್ಲ ಅಂತ ಕೇಳಿದ್ದಾರೆ. ದೇವತೆ ಅಲ್ಲ, ದೇವತೆ ಇರೋರು ಅಂತಂದರೆ ವರುಣ, ಅಗ್ನಿ ಮತ್ತು ಸೋಮ. ಇವರು ಪ್ರಜಾಪತಿ ಏನಂತಂದರೆ ಲೇಟರ್ ವೇದಿಕ್ ಪೀರಿಯಡ್ ಆದಮೇಲೆ ಬರ್ತಾರಲ್ಲ, ಅಂದರೆ 1000 ಬಿ ಸಿಯಲ್ಲಿ ಎಲ್ಲ, ಆವಾಗ ಪ್ರಜಾಪತಿ ಪ್ರಾಮಿನೆಂಟ್ ದೇವರು, ಅಂದರೆ ಇಂಪಾರ್ಟೆಂಟ್ ದೇವರು ಅಂತ ಕರೀತಾರೆ. ಅಲ್ಲಿವರೆಗೂ ಇವು 3 ವರುಣ, ಅಗ್ನಿ ಮತ್ತು ಸೋಮಕ್ಕೆ ಯಾವುದೋ ಒಂದು ವೇದಿಕ್ ಕಾಲದಲ್ಲಿ, ವೇದಿಕಲ್ಲಿ ಮೇನ್ 4 ಬರುತ್ತೆ: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಋಗ್ವೇದ ಒಂದು ಏನಂದರೆ ಎಲ್ಲ ನಮ್ಮದು ಒಂದು ಎಥಿಕ್ಸ್ ಬಗ್ಗೆ ಹೇಳುತ್ತೆ, ಫಿಲಾಸಫಿ ಬಗ್ಗೆ ಹೇಳುತ್ತೆ. ಋಗ್ವೇದ ಅಂತ ಯಜುರ್ವೇದ ಅಂತಂದರೆ ಯಜ್ಞ ಯಾಗಾದಿ ಒಳಗೆ ಬಗ್ಗೆ ಹೇಳುತ್ತೆ, ಯಜ್ಞಗಳನ್ನ ಮಾಡೋದು ಯಾವ ಥರ ಏನು ಅಂತೇಳಿ. ಸಾಮವೇದ ಅಂತಂದರೆ ಒಂದು ಮ್ಯೂಸಿಕ್ ಅಂದರೆ ನಮಗೆ ಒಂದು ಹೆಲ್ತ್ ಅಂತಂದರೆ ಬರೀ ನಮ್ಮದೇ ಒಂದು ದೇವರು ಅದು ಇದು ಅಷ್ಟೇ ಇಲ್ಲ, ಅದ್ರ ಜೊತೆ ನಮಗೂ ಒಂದು ಮ್ಯೂಸಿಕ್ನೂ ಇರಬೇಕು. ಸೊ ದ್ಯಾಟ್ ನಮ್ಮದು ಹೆಲ್ತ್ ಚೆನ್ನಾಗಿರುತ್ತೆ ಅಂತೇಳಿ ಸಾಮವೇದ ಒಳಗೆ ಹೇಳ್ತಾರೆ. ಅಥರ್ವಣ ವೇದ ಅದು ಲಾಸ್ಟ್ ಬರುತ್ತೆ. ಅಥರ್ವಣ ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ ಒಂದು ಮಾಟ ಮಂತ್ರ, ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇರುತ್ತಲ್ಲ, ಸೊ ಇದ್ರ ಬಗ್ಗೆ ಒಂದು ಅಥರ್ವಣ ವೇದದಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಆನ್ಸರ್ ಈಸ್ 1. ಆಮೇಲೆ ಇದು 96 ಕ್ವಶನ್ನು. ಇದು ಏನಂದರೆ ಒಂದು ರಿಪೀಟೆಡ್ ಕ್ವಶನ್. ಇದು 2 ಆನ್ಸರ್, ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ. ಇದು ಆ್ಯಕ್ಟ್ ಪಾಸ್ ಮಾಡ್ತಾರೆ 1929. ಇದರಲ್ಲಿ 18 ಬಾಯ್ಸ್ ಕೊಡ್ತಾರೆ, 14 ಗರ್ಲ್ಸ್ ಕೊಡ್ತಾರೆ. ಸೊ ಹೇಳಿಕೆ 1 ಸರಿಯಾಗಿದೆ ಮತ್ತು ಅದು ವಿವರಿಸುತ್ತದೆ. ಆಮೇಲೆ ನನಗೆ ಒಂದು ಇದು ಡೌಟ್ ಇದೆ, ಹರ್ಷವರ್ಧನ್ ಟೈಮಲ್ಲಿ ಯಾರು
ಭಾಸ ಮತ್ತು ಕಾಳಿದಾಸರಿಗೆ ಯಾರನ್ನ ಹೋಲಿಕೆ ಮಾಡ್ತಾರೆ ಅಂದಾಗ ಬಾಣ ಭಟ್ಟ ಹರ್ಷ ಚರಿತ ಅಂತ ಹೇಳಿ. ಬಟ್ ಒಂದೊಂದು ಕಡೆ ಗೀತಾ ಗೋವಿಂದಂ ಅಂತ ಕೊಟ್ಟಿದ್ದಾರೆ. ಸೊ ದ್ಯಾಟ್ ವಿ ವಿಲ್ ವೇಟ್ ಫಾರ್ ಏನಂದರೆ ಅಫಿಷಿಯಲ್ ಕೀ ಆನ್ಸರ್ಗೆ ವೇಟ್ ಮಾಡೋಣ. ಆಮೇಲೆ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ಯಾರು ದಾಳಿ ಮಾಡದವರು ಅಂದರೆ ಮಾಡಿಲ್ಲ, ಈ 4 ಜನರಲ್ಲಿ ಒಬ್ಬರು ಮಾಡಿಲ್ಲ ಅಂತ ಅಂದಾಗ ಸೊ ಕರಿಕಾಲ ಅಂಥೇಳಿ ಒಬ್ಬರು ಅವ್ರು ಮಾಡಿರಲ್ಲ, ಉಳ್ಕಿದವರೆಲ್ಲ ಮಾಡಿರ್ತಾರೆ. ಆಮೇಲೆ ಈ ಒಂದು ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾರು ಶೇರ್ ಶಾ ಸೂರಿ ಇಸ್ ವೆರಿ ವೆರಿ ಏನು ಅಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗೆಸ್ಟ್ ಪರ್ಸನ್. ಅವನು ಎಷ್ಟೊಂದು ಸ್ಟ್ರಾಂಗೆಸ್ಟ್ ಅಂದರೆ ಎಲ್ಲರನ್ನ ಗೆಲ್ತಿರ್ತಾನೆ, ಅಷ್ಟೊಂದು ಸ್ಟ್ರಾಂಗ್ ಇಟ್ಟು. ಬಟ್ ಆಲ್ಸೋ ಹಿ ಗಿವ್ ಸೋ ಮನಿ ರಿಫಾರ್ಮ್ಸಸ್, ಭಾಳ ರಿಫಾರ್ಮ್ಸ್ ಮಾಡಿಸ್ತಾನೆ. ಅಂದರೆ ಒಂದು ಏನು ಮಾರ್ಕೆಟ್ ರಿಫಾರ್ಮ್ಸ್ ಆಗಿರ್ಬೋದು, ಯುದ್ಧ ಅಂದರೆ ವಾರ್ ರಿಫಾರ್ಮ್ಸ್ ಆಗಿರ್ಬೋದು, ಇವೆಲ್ಲನೂ ಅವ್ರದ್ದು ಮತ್ತೊಬ್ಬರು ಇವ್ರದ್ದಾದ್ಮೇಲೆ ಒಂದು ಗುಲಾಮಿ ಸಂತತಿ ಬರುತ್ತಲ್ಲ, ಸ್ಲೇವ್ ಡೈನೆಸ್ಟಿ ಅಥವಾ ಖಿಲ್ಜಿ ಡೈನೆಸ್ಟಿ, ಅಂದರೆ ಡೆಲ್ಲಿ ಸುಲ್ತಾನೇಟ್ ಏನು ಮಾಡ್ತಾರಲ್ಲ, ಡೆಲ್ಲಿ ಸುಲ್ತಾನೇಟು ಸಾರಿ ಡೆಲ್ಲಿ ಸುಲ್ತಾನೇಟ್ ಅಲ್ಲ, ಮುಗಲ್ಸ್ ಎಲ್ಲನೂ ಏನಂತಂದರೆ ಮುಗಲ್ಸ್ ಅಂದರೆ ಯಾರು ಬಾಬರು, ಆಮೇಲೆ ಅಕ್ಬರು, ಆಮೇಲೆ ಔರಂಗಜೇಬ್, ಇವರೆಲ್ಲನೂ ಈ ಶೇರ್ ಶಾ ಸೂರಿ ಅವ್ರದ್ದು ಐತಲ್ಲ, ಇವ್ರದ್ದು ಒಂದು ಏನು ರಿಫಾರ್ಮ್ಸ್ನ ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ ಅವ್ರ ಟೈಮಲ್ಲಿ. ಸೊ ಇವಾಗ ಶೇರ್ ಶಾ ಸೂರಿ ನಿರ್ಮಾಣಗೊಂಡಿಲ್ಲ, ಯಾವ ಈ 4ರಲ್ಲಿ ಒಂದನ್ನು ಮಾಡಿಲ್ಲ ಅವರು ಅಂತ ಅಂದಾಗ ಅದು ಕುಷ್ಕಿ ಸಿರಿ ಅಂತೇಳಿ, ಇದನ್ನು ಅಲಾವುದ್ದೀನ್ ಖಿಲ್ಜಿ ಅವರು ಮಾಡಿರ್ತಾರೆ. ಓಕೆ, ಸೊ ಟೈಮ್ ಲೈನ್ ಒಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ಟೈಮ್ ಲೈನ್ ಕರೆಕ್ಟಾಗಿ ಗೊತ್ತಿತ್ತು ಅಂತಂದರೆ ಸೊ ದಟ್ ನಿಮಗೆ ಒಂದು ಎಲಿಮಿನೇಷನ್ ಸಿಗ್ತಾ ಇರುತ್ತೆ. ಆಮೇಲೆ ಗುರು ರಾಮದಾಸು, ಅರ್ಜುನ್ ದೇವ ಆದಿಗ್ರಂಥಿ, ರಾಮದಾಸು ಅಮೃತ್ಸರ್ ಸಿಟಿ ಮಾಡ್ತಾರೆ. ಆಮೇಲೆ ಹರಗೋವಿಂದ ಅಂತೇಳಿ ಅಕಾಲ್ ತಖ್ತ್ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಗುರು ಗೋವಿಂದ್ ಸಿಂಗ್ ಏನಂದ್ರೆ ಖಲ್ಸಾ ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿವರೆಗೂ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಈ ಕ್ವಶನ್ ಡಿಸ್ಕಷನ್ ಮಾಡಿದ್ವಲ್ಲ, ಇದರಲ್ಲಿ ಏನಾದರೂ ಒಂದು ತಪ್ಪಾಗಿದ್ದರೆ ಕ್ಷಮಿಸಬೇಕು. ಆಮೇಲೆ ಏನೇ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಸೊ ದಟ್ ನಾನು ಅದ್ರ ಬಗ್ಗೆ ಮತ್ತೆ ಒಂದು ಸ್ವಲ್ಪ ಸರ್ಚ್ ಮಾಡಿ, ಸೊ ದಟ್ ನಿಮಗೆ ಇಫ್ ಆ ಕ್ವಶನ್ನು ತಪ್ಪಾಗಿತ್ತಂತಂದರೆ ಸೊ ದಟ್ ನಾವು ಅದನ್ನು ತಿದ್ಕೊಳ್ಳೋಣ. ಆಮೇಲೆ ಇನ್ನೊಂದು, ವಿ ವಿಲ್ ವೇಟ್ ಫಾರ್ ಏನಂತಂದರೆ ಒಂದು ಕೀ ಆನ್ಸರ್ನ ಅಫಿಷಿಯಲ್ ಕೀ ಆನ್ಸರ್ಗೆ ವೇಟ್ ಮಾಡೋಣ. ಸೊ ರಿಮೈನಿಂಗ್ ಏನು ಕ್ವಶನ್ಸ್ ಇದಾವಲ್ಲ ಆ ಕ್ವಶನ್ಸ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲಿಸ್ನಿಂಗ್ ಮೈ ಏನಂದರೆ ಹೋಲ್ ಲೆಕ್ಚರ್. ಸೊ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ. ಸೊ ಥ್ಯಾಂಕ್ ಯು.